ಅಂತಿಮ ಘಟ್ಟದಲ್ಲಿ, ಅವರ ಕೊನೆ ಕ್ಷಣದಲ್ಲಿ ಯಾರಾದ್ರೂ ವಿವೇಕಾನಂದರ ಕೈ ಮುಟ್ಟಿದ್ರೆ ಸಾಕು, ವಿವೇಕಾನಂದರಿಗೆ ಪ್ರಾಣ ಹೋದಂತಾಗ್ತಿತ್ತು. ಅಷ್ಟು ದಂಡಿಸಿದ್ರು ದೇಹವನ್ನ. ವಿವೇಕಾನಂದರು ಸ್ಪಷ್ಟವಾಗಿ ಹೇಳ್ತಿದ್ರು, ನಾನು ಸನ್ಯಾಸಿ. ಸನ್ಯಾಸಿ ಹೇಗಿರಬೇಕು? ಮಠದಲ್ಲಿ ಕೂತು ಧ್ಯಾನ ಮಾಡು ಅಂದ್ರೆ ದಿನಗಟ್ಟಲೆ ಮೀರಿದಂತೆ ಯಾವುದೇ ಕ್ಷಣದ ಸಂಬಂಧವೇ ಇಲ್ಲದೆ ಇರುವಂತೆ ಕಣ್ಣು ಮುಚ್ಚಿದಂತ ವ್ಯಕ್ತಿ ಒಂದು ವಿಗ್ರಹ ಮುಂದೆ ಇಟ್ಟು ಪೂಜೆ ಮಾಡ್ಲಿಕ್ಕೆ ಕೂರಬೇಕು, ಧ್ಯಾನ ಮಾಡ್ಲಿಕ್ಕೆ ಕೂರಬೇಕು. ಧ್ಯಾನ ಹೇಗೆ ಮಾಡಬೇಕು? ಸನ್ಯಾಸಿ ಒಬ್ಬ ಧ್ಯಾನಕ್ಕೆ ಕೂತ್ರೆ, ಎದುರುಗಡೆ ಭಗವಂತನ ಒಂದು ಮೂರ್ತಿಯನ್ನಿಟ್ಟು ಧ್ಯಾನಕ್ಕೆ ಕೂತ್ರೆ, ಧ್ಯಾನ ಮುಗಿಯುವ ವೇಳೆಗೆ ನನ್ನಲ್ಲಿರುವಂತ ಪ್ರಾಣ ಹೊರಗೆ ಬಂದು ಆ ಮೂರ್ತಿಗೆ ಹೋಗಿ ಮೂರ್ತಿಯಲ್ಲಿರುವಂತ ಕಲ್ಲುತನ ನನಗೆ ಬರಲಿಲ್ಲ ಅಂದ್ರೆ ಆ ಧ್ಯಾನವೇ ಇಲ್ಲ ಅಂತ ವಿವೇಕಾನಂದ ಹೇಳ್ತಿದ್ರು. ಅಂಥ ಕಠಿಣ ತಪಸ್ಸನ್ನ ಮಾಡ್ಲಿಕ್ಕೆ ಒಬ್ಬ ಸಂತ ಸಿದ್ಧನಾಗಿರಬೇಕು. ಅದೇ ಸಂತನನ್ನ ತಕ್ಷಣ ಎಬ್ಬಿಸಿ ಬಂದು ಬಾರಪ್ಪ ಕೃಷಿ ಕೆಲಸ ಮಾಡುವಂತ ಕೂಡಲೇ ಯಾವ ರೈತನನ್ನು ಕೂಡ ಮೀರಿಸಬಲ್ಲಂತ, ಕೃಷಿ ಕೆಲಸ ಮಾಡಬಲ್ಲಂತ ದಿಟ್ಟತೆ, ಸಾಮರ್ಥ್ಯ ಕೂಡ, ದೇಹಬಲ ಕೂಡ ಸನ್ಯಾಸಿ ಬೆಳೆಸ್ಕೊಂಡಿರಬೇಕು. ನಿನ್ನನ್ನು ಅರಮನೆ ಕರ್ಕೊಂಡೋಗಿ ಅರಮನೆಯ ಸಂಸ್ಥಾನದಲ್ಲಿ ಕೂತು ಪ್ರಧಾನಮಂತ್ರಿಯಾಗಿ ಕೂತು ಎಲ್ಲರ ಮಂತ್ರಿಗಳನ್ನು ನೋಡ್ಕೊಳ್ಬೇಕು ಅನ್ನೋ ಒಂದು ಆದೇಶ ಕೊಟ್ರೆ ಇಡೀ ಸಾಮ್ರಾಜ್ಯವನ್ನ ಆಳಬಲ್ಲಂತ ಸಾಮರ್ಥ್ಯ, ಜ್ಞಾನಶಕ್ತಿ ಆ ಸಂತನಿಗಿರಬೇಕು. ಅದೇ ಸಂತನನ್ನ ಅದೇ ಕ್ಷಣ ಆ ಪ್ರಧಾನಮಂತ್ರಿ ಕುರ್ಚಿಯಿಂದ ಇಳಿಸ್ಕೊಂಡು ಬಂದು ಈ ಮರದ ಕೆಳಗೆ ಕೂರು, ಇದೇ ಮರದ ಕೆಳಗೆ ನಿನಗೆ ಊಟ, ಇದೇ ಬೀದಿಯಲ್ಲಿ ಮಲಗು, ಇದೇ ಬೀದಿನಲ್ಲಿ ಏಳು ಅಂತ ಒಂದು ಉಪದೇಶ ಮಾಡಿದ್ರು. ಅಲ್ಲೇ ಕೂತು ಅಲ್ಲೇ ಜೀವನವನ್ನ ಒಬ್ಬ ಬಡಪಾಯಿಯ ರೀತಿಯಲ್ಲಿ ಕಳೀಲಿಕ್ಕೂ ಕೂಡ ಸಂತ ಸಿದ್ಧನಿರಬೇಕು. ಅದಕ್ಕೆ ವಿವೇಕಾನಂದರು ಸನ್ಯಾಸಿ ಗೀತೆ ಬರೆದ್ರು. ವಿದೇಶದಲ್ಲಿ ಕೂತು ಸ್ವಾಮಿ ವಿವೇಕಾನಂದರು ಸನ್ಯಾಸಿ ಗೀತೆ ಬರ್ತಾರೆ, ದಿ ಸಾಂಗ್ ಆಫ್ ಸನ್ಯಾಸಿ ಅಂತ. ಆ ಇಂಗ್ಲಿಷ್ ಅನುವಾದವನ್ನ, ಕನ್ನಡಕ್ಕೆ ಅನುವಾದವನ್ನ ಕುವೆಂಪು ಅವರು ಮಾಡಿದ್ದಾರೆ. ಇಂಗ್ಲಿಷ್ ಗೀತೆ ವಿವೇಕಾನಂದರು ಬರೆದಿದ್ದು, ಅದರ ಕನ್ನಡ ಅನುವಾದವನ್ನ ಕುವೆಂಪು ಅವರು ಮಾಡಿದ್ದಾರೆ. ಯಾವತ್ತಾದ್ರೂ ಆ ಹಾಡನ್ನ ಕೇಳಿ ನೋಡಿ. ಹಾಡು ಛಾಗಿಯ ಹಾಡನು ನೀನು ಮಿಂಚಾಯಿ ನೀನು ಸಿಡಿಲೆ ಮೋಗು ಸನ್ಯಾಸಿ. ವಿವೇಕಾನಂದರು ಬರೆಯುವಂತ ಸಾಲುಗಳು ಯಾವ ಕ್ಷಣದಲ್ಲಿ ಗೊತ್ತೇ? ವಿವೇಕಾನಂದರು ವಿದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ನೂರಾರು ಸಮಸ್ಯೆಗಳು. ಎಷ್ಟು ಸಮಸ್ಯೆಗಳಂದ್ರೆ, ವಿವೇಕಾನಂದರು ವಿದೇಶಕ್ಕೆ ಹೋಗಿದ್ದು ಒಂದೇ ಒಂದು ಗುರಿಯನ್ನಿಟ್ಟುಕೊಂಡು, ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಬೇಕು, ನನ್ನ ಭಾರತೀಯ ಪರಂಪರೆಯನ್ನು ಜಗತ್ತಿನ ಮುಂದೆ ಸಾರಬೇಕು. ಪರಿಸ್ಥಿತಿ ಹೇಗಾಯ್ತಂದ್ರೆ, ವಿದೇಶಕ್ಕೆ ಹೋಗಿದ್ದಾರೆ ವಿವೇಕಾನಂದರು. ವಿದೇಶದಲ್ಲಿ ಸರ್ವಧರ್ಮ ಸಮ್ಮೇಳನ ನಡೆಯೋಕ್ಕೆ ಇನ್ನೂ ಅನೇಕ ತಿಂಗಳುಗಳು ಬೇಕಾಗಿದೆ. ಯಾರ ಮನೆಗೆ ಹೋಗಬೇಕು, ಎಲ್ಲಿ ಉಳ್ಕೊಳ್ಬೇಕು, ಯಾವುದೂ ವಿವೇಕಾನಂದರಿಗೆ ತೋಚ್ತಿಲ್ಲ. ವಿವೇಕಾನಂದರಿಗೆ ಯಾರೂ ಸಂಬಂಧಿಕರಿಲ್ಲ. ಭಾರತದಲ್ಲಂದ್ರೆ ಭಾರತದ ಒಂದು ಮನೆ ಮುಂದೆ ನಿಂತ್ಕೊಂಡು ಭವತಿ ಭಿಕ್ಷಾಂದೇಯಿ ಅಂತ ಕೈ ಒಡ್ಡಿದ್ರೆ ನಮ್ಮ ಭಾರತೀಯ ತಾಯಂದ್ರು ಮನೆಯಲ್ಲಿ ಉಳಿದಿದಂತ ರೊಟ್ಟಿಯನ್ನ, ಅನ್ನವನ್ನ ತಂದಾದ್ರೂ ಸನ್ಯಾಸಿಯ ಜೋಳಿಗೆ ಹಾಕ್ತಾರೆ. ಸಂತ ಬಂದಿದ್ದಾನಪ್ಪ, ಅನ್ನದಾನ ಮಾಡಬೇಕು, ಭಿಕ್ಷೆಯನ್ನ ಕೊಡಬೇಕು ಅಂತ. ವಿದೇಶದಲ್ಲ ಪರಂಪರೆ ಇಲ್ಲ. ಒಂದು ಮನೆ ಮುಂದೆ ನಿಂತು ವಿವೇಕಾನಂದರು ಕಾವಿ ತೊಟ್ಟು ಭವತಿ ಭಿಕ್ಷಾಂದೇಯಿ ಅಂತ ಕೈ ಒಡ್ಡಿದ್ರೆ ಅಲ್ಲಿನ ಜನ ಮಣ್ಣಲ್ಲಿದ್ದಂತ ನಾಯಿಯನ್ನ ಚೂ ಬಿಡ್ತಿದ್ರು. ಪೊಲೀಸರಿಗೆ ಫೋನ್ ಮಾಡ್ತಿದ್ದು, ಯಾರೋ ಕಳ್ಳ ಬಂದಿದ್ದಾನ ಮನೆ ಮುಂದೆ ನೋಡಿ ಅಂತ. ಮೊದಲೇ ವಿವೇಕಾನಂದರು ಭಾರತೀಯರು ಅಂದ್ರೆ ಅಲ್ಲಿನ ವಿದೇಶಿಗರಿಗೆ ಒಂದು ರೀತಿ ಕೀಳು ಭಾವನೆ. ವಿವೇಕಾನಂದರು ಭಾರತೀಯ ವ್ಯಕ್ತಿ, ಸನ್ಯಾಸಿ, ಕಾವಿ ತೊಟ್ಟು ಬಂದಿದ್ದಾರೆ, ಯಾರು ಏನು ಅಂತ ಗೊತ್ತಿಲ್ಲ, ಮನೆ ಮುಂದೆ ನಿಂತು ಭಿಕ್ಷೆ ಬಿಡ್ತಿದ್ದಾರೆ. ಅಲ್ಲಿನ ಜನರಿಗೆ ಮನೆ ಮುಂದೆ ಬಂದಂತ ವ್ಯಕ್ತಿಗೆ ಭಿಕ್ಷೆ ಹಾಕುವಷ್ಟು ಸಂಸ್ಕಾರ ಇಲ್ಲ, ಅಷ್ಟು ಸಂಸ್ಕಾರ ರಹಿತ ವಿದೇಶ ಭೂಮಿ. ಅಂಥ ಸಂದರ್ಭ ವಿವೇಕಾನಂದರು ಏನು ಮಾಡಬೇಕು? ಗುರುತು ಪರಿಚಯ ಯಾರು ಇಲ್ಲ, ಉಳ್ಕೊಳ್ಳಿಕ್ಕೆ ಮನೆ ಇಲ್ಲ, ತಿನ್ನಲಿಕ್ಕೆ ಊಟ ಇಲ್ಲ, ಊಟ ಮಾಡಲಿಕ್ಕೆ ಕೈಲಿ ಇದ್ದಂಥ ಜೇಬ್ನಲ್ಲಿ ಇದ್ದಂಥ ಹಣಗಳು ಖರ್ಚು ಹಾಕಿ ಹೋಗ್ತಿದ್ದಾವೆ. ಎಲ್ಲಿ ಹೋಗಬೇಕು, ಎಲ್ಲಿ ಉಳಿಬೇಕು, ಎಲ್ಲಿ ಮಲಗಬೇಕು, ಏನು ಊಟ ಮಾಡಬೇಕು, ಯಾವುದೇ ದಿಕ್ಕಿಲ್ಲ. ಇಂಥ ಪರಿಸ್ಥಿತಿ ಒಬ್ಬ ಮನುಷ್ಯನಿಗೆ ಬಂದ್ರೆ ಆ ಮನುಷ್ಯ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸಂದರ್ಭ. ಯಾಕೆ ಗೊತ್ತೇ? ವಿವೇಕಾನಂದರಿಗೆ ಒಂದೆರಡು ಸಮಸ್ಯೆ ಅಲ್ಲ ನನ್ನ ನೆಚ್ಚಿನ ಬಂಧುಗಳೇ. ವಿದೇಶಕ್ಕೆ ಹೋಗಿದ್ದಂಥ ವಿವೇಕಾನಂದರು ಅವರ ಪೇಟವನ್ನ ನೋಡಿ, ಅವರು ತೊಟ್ಟಂತ ಕಾವಿಯನ್ನ ನೋಡಿ, ಅವರ ಭಾರತೀಯ ಮುಖವನ್ನ ನೋಡಿ, ಮುಖಚೇರಿಯನ್ನ ನೋಡಿ ವಿದೇಶದ ಜನರು ವಿವೇಕಾನಂದರ ಮೇಲೆ ಕಲ್ಲೆಸಿತಾ ಇದ್ರು. ಯಾರೋ ಭಾರತೀಯ ಬಂದಿದ್ದಾನೆ ಹುಚ್ಚನ ರೀತಿನಲ್ಲಿ ಅಂತ. ವಿವೇಕಾನಂದರ ಪೇಟಗಳನ್ನು ಇಳಿತಾ ಇದ್ರು ಹಿಂದೆಯಿಂದ ಬಂದು ಮಕ್ಕಳು. ವಿವೇಕಾನಂದರನ್ನು ಹೋಗ್ತಿದ್ರೆ ಆಡ್ಕೊಂತಿದ್ರು, ಇಂಡಿಯನ್ ಮಂಕಿಯಾಸ್ ಕಮ್. ಮೊದಲು ಭಾರತದಲ್ಲಿ ಸ್ವತಂತ್ರ ಪೂರ್ವಕ್ಕೂ ಮುಂಚೆ, ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಭಾರತೀಯ ಹೋಟೆಲ್ಗಳ ಮುಂದೆ ಕೂಡ ಬ್ರಿಟಿಷರು ಒಂದು ಬೋರ್ಡ್ ಅನ್ನು ಹಾಕಿರ್ತಾ ಇದ್ರಲ್ಲ, ಇಂಡಿಯನ್ಸ್ ಅಂಡ್ ಡಾಗ್ಸ್ ಆರ್ ನಾಟ್ ಅಲೌಡೆಡ್ ಅಂತ. ಭಾರತದಲ್ಲೇ ಭಾರತೀಯರಿಗೆ ಈ ಪರಿಸ್ಥಿತಿ ಅಂದ್ರೆ ವಿದೇಶದಲ್ಲಿ ಭಾರತೀಯರಿಗೆ ಇನ್ನೆಂಥ ಪರಿಸ್ಥಿತಿ ಇರಬೇಡ. ಆ ಸಂದರ್ಭದಲ್ಲಿ, ಸ್ವತಂತ್ರ ಪೂರ್ವದಲ್ಲಿ, ಸ್ವತಂತ್ರಕ್ಕೂ ಮುಂಚೆ, ಅಂತಹ ಸಂದರ್ಭದಲ್ಲಿ ವಿವೇಕಾನಂದರನ್ನ ಹೊಡಿಬೇಕು, ಯಾರೋ ಕಳ್ಳ ಬಂದಿದ್ದಾನೆ ಅನ್ನೋ ಕಾರಣದಿಂದ ವಿದೇಶಿಗಳು ಕೈಯಲ್ಲಿ ಕೋಲುಗಳು ಇಟ್ಕೊಂಡು ಓಡಾಡಿಸ್ಕೊಂಡು ಬಂದಿದ್ರು ವಿವೇಕಾನಂದರನ್ನ ಹೊಡೆದು ಸಾಯಿಸಬೇಕು ಅಂತ. ಅಂತಹ ಕಠಿಣ ಪರಿಸ್ಥಿತಿ. ಆ ಪರಿಸ್ಥಿತಿಯಲ್ಲಿ ಒಬ್ಬ ಮನುಷ್ಯ ಆತ್ಮಹತ್ಯೆ ಮಾಡ್ಕೊಳ್ಬೇಕು. ಅಂತಹ ಪರಿಸ್ಥಿತಿ ಬಂದಾಗಲೂ ವಿವೇಕಾನಂದರು ಕೂತು ಹಾಡನ್ನಾಡ್ತಾರೆ. ಏಳು ಮೇಲೇಳು ಸಾದುವೆ ಹಾಡು ಚಾಗಿಯ ಹಾಡನು, ಏಳು ಹಾಡುತ್ತಾ ಬಳಿದೆಚ್ಚರಿಸು ಮಲಗಿಯ ನಿನ್ನ ಈ ತಾಯಿ ನಾಡನು. ಮಲಗಿದ್ದಾರಪ್ಪ ಭಾರತೀಯರು, ಅವರನ್ನ ಬಡಿದೆಬ್ಬಿಸಬೇಕು ಅಂದ್ರೆ ವಿದೇಶದಿಂದ ಒಂದು ಜೇಂಕಾರ ಹೊರಡುವಂತ ಅವಶ್ಯಕತೆ ಇದೆ. ಆ ಜೇಂಕಾರ ನಿನ್ನ ಕಂಠನಾಳದಿಂದ
ಇರಲಿ, ಅದಕ್ಕೋಸ್ಕರ ಎದ್ದು ಬಾ ಸನ್ಯಾಸಿ ಅಂತ ವಿವೇಕಾನಂದರು ತಮಗೋಸ್ಕರ ಹಾಡನ್ನ ಬರ್ಕೊಂಡ್ರು. ಆ ಒಂದು ಹಾಡು ಸಾಕು ನಮ್ಮನ್ನು ಪ್ರೇರಣೆ ಮಾಡಲಿಕ್ಕೆ. ಆ ಒಂದು ಹಾಡು ಸಾಕು. ಕುವೆಂಪು ಅವರು ಎಷ್ಟು ಅದ್ಭುತವಾಗಿ ಅದನ್ನು ಅನುವಾದ ಮಾಡಿದ್ದಾರೆ ಕನ್ನಡದಲ್ಲಿ. ಕುವೆಂಪು ಅವರೇ ಒಂದು ಪುಸ್ತಕವನ್ನು ಬರೆದಿದ್ದಾರೆ ವಿವೇಕಾನಂದರ ಮೇಲೆ, ಸ್ವಾಮಿ ವಿವೇಕಾನಂದ ಅಂತಲೇ ಹೆಸರು. ಆ ಪುಸ್ತಕವನ್ನು ಓದ್ತಾ ಇರಬೇಕಾದ್ರೆ ನಾನು ಅನ್ಕೊಂತಿದ್ದೆ, ಕುವೆಂಪು ಅವರು ಎಷ್ಟು ಹಿಡಿತ ಅವರಿಗೆ ಕನ್ನಡ ಭಾಷೆನಲ್ಲಿ. ಅಂಥದ್ದೊಂದು ಪುಸ್ತಕ ಬರೆದ್ರೆ ರಾಮಾಯಣಕ್ಕೆ ರಾಮಾಯಣ ದರ್ಶನಂ ಅಂತ ಕನ್ನಡದ ಅನುವಾದದ ಪುಸ್ತಕವನ್ನ ತಮ್ಮದೇ ಶೈಲಿನಲ್ಲಿ ಬರೆದಂತ ಕುವೆಂಪು ಅವರು ಸಂಸ್ಕೃತವನ್ನ ಅನುವಾದಿಸಿ ಕನ್ನಡಕ್ಕೆ ಅನುವಾದಿಸಿ ಕನ್ನಡದಲ್ಲೇ ತಮ್ಮ ಹೊಸ ದೃಷ್ಟಿಕೋನವನ್ನ ರಾಮಾಯಣಕ್ಕೆ ನೀಡಬಲ್ಲಂತ ಸಾಮರ್ಥ್ಯ ಇರುವಂತ ಅಂತ ಮಹಾನ್ ಕನ್ನಡದ ಕುವರ, ಅಂತ ಮಹಾನ್ ಕನ್ನಡದ ಕವಿಗಳು ಕುವೆಂಪು ಅವರು ಒಂದು ಪುಸ್ತಕ ಬರೀತಾರೆ ಅಂದ್ರೆ ಆ ಪುಸ್ತಕದ ಮೊದಲನೇ ಸಾಲೆ ರೋಮಾಂಚನವಾಗಿರಬೇಕು. ಆ ಪುಸ್ತಕದ ಮೊದಲನೇ ಅಕ್ಷರವೇ ರೋಮಾಂಚನವಾಗಿರಬೇಕು. ಆ ಪುಸ್ತಕದ ಹೆಸರೇ ರೋಮಾಂಚನವಾಗಿರಬೇಕು. ಆದ್ರಿಂದ ನಾನು ಯೋಚನೆ ಮಾಡ್ತಾ ಇದ್ದೆ, ಕುವೆಂಪು ಅವರು ವಿವೇಕಾನಂದರ ಮೇಲೆ ಪುಸ್ತಕ ಬರೆದಿದ್ದಾರೆ ಅಂದ್ರೆ ವಿವೇಕಾನಂದರೇ ಅಂತ ದೈತ್ಯ ಪ್ರತಿಭೆ, ಅಷ್ಟು ಅಗಾಧ ವ್ಯಕ್ತಿತ್ವ. ಅಂಥದ್ರಲ್ಲಿ ಕುವೆಂಪು ಅವರ ಕನ್ನಡದ ಹಿಡಿತ ಒಮ್ಮೆ ಇವೆರಡು ಸಮೀಕರಣಗೊಂಡ್ರೆ ಎಂಥ ಪುಸ್ತಕ ಬರ್ಬೋದಪ್ಪ ಅಂತ ನಾನು ಆಶ್ಚರ್ಯಪಟ್ಟಿದ್ದೆ. ಪುಸ್ತಕ ತೆಗೆದು ನೋಡಿದೆ, ಪುಸ್ತಕದ ಹೆಸರು ಏನೋ ವಿಭಿನ್ನವಾಗಿರುತ್ತೆ ಅಂತ ನೋಡಿದ್ರೆ ಪುಸ್ತಕದ ಹೆಸರು ಅಷ್ಟೇ, ಸ್ವಾಮಿ ವಿವೇಕಾನಂದ. ನನಗೆ ಆಶ್ಚರ್ಯ ಆಯಿತು. ಕುವೆಂಪು ಅವರು ಕನ್ನಡ ಬರೀತಾರೆ, ಒಂದು ಪದಕ್ಕೆ ಹೆಂಗೆಲ್ಲ ಯಾವ ಯಾವ ರೀತಿನಲ್ಲೆಲ್ಲ ಅದಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಗೊತ್ತಾ. ಮಳೆ ಬಂತು ಅಂತ ನಾವು ಸಾಮಾನ್ಯ ಭಾಷೆನಲ್ಲಿ ಹೇಳ್ತೀವಿ, ಮಳೆ ಬಂತು ಅಂತ, ಮಳೆ ಗರಿತು. ಕುವೆಂಪು ಅವರು ಹಾಗೆ ಬರಲಿಲ್ಲ. ವರ್ಷ ಭೈರವದಲ್ಲಿ ಕುವೆಂಪು ಅವರು ಬರೀತಾರೆ, ಕದ್ದಿಂಗಳು ಕಗ್ಗತ್ತಲು ಕಾರ್ಗಾಲದ ರಾತ್ರಿ, ಸಿಡಿಲುಮಿಂಚಿಗೆ ನಡುಗುತ್ತಿವೆ ಪರ್ವತವನ ಧಾತ್ರಿ, ತುದಿಯಿಲ್ಲದೆ ಮೊದಲಿಲ್ಲದೆ ಹಿಡಿದಂಬರವನ್ನು ತಬ್ಬಿದೆ ಕಾದಂಬಿನಿ ರಾಶಿ, ನಿರ್ಧಯ ಕಠಿನಾಘಾತ ದಿಕುಂಬಿನೇನು ಅಪ್ಪಳಿಸಿದೆ ಗೀಳತ್ತರೆ ಭೋರೆನ್ನುತ್ತೆ ಬಿರುಗಾಳಿ ಉಬಿಸಿ ಅಂತ ಮಳೆ ಬಂತು ಅನ್ನೋ ಒಂದು ಪದಕ್ಕೆ ಇಷ್ಟೆಲ್ಲ ವ್ಯಾಖ್ಯಾನ ಬರೆದಂತವ್ರು. ಇದು 3 ಸಾಲುಗಳು, ಒಂದು ಸಾಲನ್ನು ಹೇಳಿದ್ ನಾನು ನಿಮಗೆ. ಇಷ್ಟು ಕನ್ನಡದ ಹಿಡಿತ ಕುವೆಂಪು ಅವರು ಬರೆದ್ರೆ ವಿಶೇಷವಾಗಿ ಬರೀಬೇಕಲ್ಲ ಅಂತ ಅವ್ರು ಒಂದೇ ಸಾಲ ಬರೆದು ಸ್ವಾಮಿ ವಿವೇಕಾನಂದ ಅಷ್ಟೇ ಪುಸ್ತಕದ ಹೆಸರು. ಏನಕ್ಕೆ ಅಂತ ಓದ್ತಾ ಓದ್ತಾ ಅರ್ಥ ಆಯ್ತು ನನಗೆ, ವಿವೇಕಾನಂದರಿಗೆ ಇನ್ನೇನಂತ ಹೇಳಲಿಕ್ಕೆ ಸಾಧ್ಯ ನಾವು. ವಿವೇಕಾನಂದ ಅಂದರೆ ಸ್ವಾಭಿಮಾನ, ವಿವೇಕಾನಂದ್ರೆ ಸ್ವತಂತ್ರದ ಹೊಸ ಹಾದಿ, ವಿವೇಕಾನಂದ ಅಂದರೆ ಕ್ರಾಂತಿ, ವಿವೇಕಾನಂದ ಅಂದ್ರೆ ಕರ್ಮ, ವಿವೇಕಾನಂದ ಅಂದ್ರೆ ಕೌಶಲ್ಯ, ವಿವೇಕಾನಂದ ಅಂದ್ರೆ ಅಂತಸ್ಥೈರ್ಯ, ವಿವೇಕಾನಂದ ಅಂದ್ರೆ ಆತ್ಮಬಲ, ವಿವೇಕಾನಂದ ಅಂದ್ರೆ ಮನೋಬಲ, ವಿವೇಕಾನಂದ ಅಂದ್ರೆ ದೇಹಬಲ, ವಿವೇಕಾನಂದ ಅಂದ್ರೆ ದೇಶಭಕ್ತಿ, ವಿವೇಕಾನಂದ ಅಂದ್ರೆ ದೇಶಪ್ರೇಮ, ವಿವೇಕಾನಂದ ಅಂದ್ರೆ ಧರ್ಮಭಕ್ತಿ, ವಿವೇಕಾನಂದ ಅಂದ್ರೆ ಧರ್ಮ ಪ್ರೇಮ, ವಿವೇಕಾನಂದ ಅಂದ್ರೆ ನಾಡಿನ ಅಸ್ತಿತ್ವ, ವಿವೇಕಾನಂದ ಅಂದ್ರೆ ಖುದ್ದು ಭಾರತೀಯತೆ, ವಿವೇಕಾನಂದ ಸ್ವಯಂ ತಾಯಿ ಭಾರತಾಂಬೆಯ ವರಪುತ್ರನಾಗಿ ಹುಟ್ಟಿದಂತ ಹುಡುಗ, ವಿವೇಕಾನಂದ ಅಂದ್ರೆ ಸ್ವಯಂ ಕೇಸರಿ, ವಿವೇಕಾನಂದ ಅಂದ್ರೆ ವೇದಾಂತ ಸಿಂಹ ಗರ್ಜನೆ, ವಿವೇಕಾನಂದ ಅಂದ್ರೆ ಭಾರತೀಯತೆಯ ಶಂಖನಾದ, ವಿವೇಕಾನಂದ ಅಂದ್ರೆ ತಾಯಿ ಸರಸ್ವತಿಯನ್ನ ತನ್ನ ಜೀವನದಲ್ಲಿ ನಲಿದಾಡುವಂತೆ ಮಾಡಿದಂತ ವ್ಯಕ್ತಿ, ವಿವೇಕಾನಂದ ಅಂದ್ರೆ ರಾಮಕೃಷ್ಣರ ಮಾನಸ ಪುತ್ರ, ವಿವೇಕಾನಂದ ಅಂದ್ರೆ ಖುದ್ದು ಭಾರತ ದೇಶ, ವಿವೇಕಾನಂದ ಅಂದ್ರೆ ಇಲ್ಲಿ ಕೂತಿರುವಂತ ನಾವು ನೀವುಗಳು, ವಿವೇಕಾನಂದ ಅಂದ್ರೆ ಈ ದೇಶದ ತರುಣ, ಈ ದೇಶದ ತರುಣಿ, ವಿವೇಕಾನಂದ ಅಂದ್ರೆ ಯೌವನ, ವಿವೇಕಾನಂದ ಅಂದ್ರೆ ವ್ಯಕ್ತಿತ್ವ. ಇಂಥ ವಿವೇಕಾನಂದ ತನ್ನ 3.5 ನಿಮಿಷದ ಭಾಷಣದಿಂದ ಇಡೀ ಪಾಶ್ಚಿಮಾತ್ಯ ಜಗತ್ತನ್ನ ತನ್ನ ಕಾಲಡಿಯಲ್ಲಿಟ್ಟು ಆಳಿದಂತ ವ್ಯಕ್ತಿತ್ವ. ಅಂಥ ವಿವೇಕಾನಂದರನ್ನ ಓದ್ತಾ ಇದ್ದಾಗ ಅರ್ಥ ಆಗುತ್ತೆ, ವಿವೇಕಾನಂದ ಅಂದ್ರೆ ವಿವೇಕಾನಂದ. ವಿವೇಕಾನಂದರಿಗೆ ಇನ್ನೊಂದು ಸಮನಾರ್ಥಕ ಪದ ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ವಿವೇಕಾನಂದರಿಗೆ ಸಮನಾಗುವಂತ ಹೆಸರನ್ನ ನಾವು ಇನ್ನೊಂದು ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ವಿವೇಕಾನಂದ ಇಸ್ ವಿವೇಕಾನಂದ, ಹಿ ಇಸ್ ದ ಎಪಿಟೋಮ್ ಆಫ್ ಹಿಮ್ಸೆಲ್ಫ್. ಅದನ್ನು ಮೀರಿದಂತ ಪದ ಇಲ್ಲ ಸ್ವಾಮಿ ಜಗತ್ನಲ್ಲಿ. ಕಂಪ್ಲೀಟ್ ವರ್ಕ್ಸ್ ಆಫ್ ವಿವೇಕಾನಂದ ಓದಿ ಯಾವತ್ತಾದ್ರು. ಕಂಪ್ಲೀಟ್ ವರ್ಕ್ಸ್ ಆಫ್ ವಿವೇಕಾನಂದ ಅನ್ನೋ ಪುಸ್ತಕ ಇದೆ, 12 ವಾಲ್ಯೂಮ್ಗಳ ಪುಸ್ತಕ, ಒಂದು ಪುಸ್ತಕ 500 ಪೇಜು, ಆ ರೀತಿ 12 ವಾಲ್ಯೂಮ್ಗಳ ಪುಸ್ತಕ. ಆ 12 ವಾಲ್ಯೂಮ್ ಪುಸ್ತಕವನ್ನು ನೀವು ಬದುಕಿದ್ದೀವಿ. ನಮ್ಮ ಹೆಸರು ಅಕಸ್ಮಾತ್ ಇತಿಹಾಸದಲ್ಲಿ ಬಂದ್ರೆ ಏನಂತ ಬರ್ಬೋದು ಗೊತ್ತೇ? ಇತಿಹಾಸದ ಪಠ್ಯ ಪುಸ್ತಕ ಓದ್ತಾ ಇರ್ತೀವಿ ನಾವು. ಆ ಇತಿಹಾಸದ ಪಠ್ಯ ಪುಸ್ತಕದಲ್ಲಿ ಹೆಚ್ಚೆಚ್ಚದ ನನ್ನ ಬಗ್ಗೆ ನಿಮ್ಮ ಬಗ್ಗೆ ಬರೆದ್ರೆ ಏನು ಬರೀತಾರೆ? ಹಾರಿಕಾ ಮಂಜುನಾಥನ್ನ ಒಬ್ಬ ವಾಗ್ಮಿ ಇದ್ರು, ಮುಗಿತಲ್ಲಿಗೆ ನನ್ನ ಇತಿಹಾಸ. ಒಂದು ಸಾಲಿನಲ್ಲಿ ನನ್ನ ಇಡೀ ಜೀವನ ಮುಗಿದೋಯ್ತು. ಅದೇ ವಿವೇಕಾನಂದರು 39 ವರ್ಷ 5 ತಿಂಗಳು 24 ದಿನ ಬದುಕಿದ್ದು, ಅವರ ಮೇಲೆ ಇವತ್ತಿಗೂ ಇನ್ನು ಸಾವಿರಾರು ಪುಸ್ತಕಗಳು ರಚನೆ ಆಗ್ತಿದ್ದಾವೆ. ಇವತ್ತಿಗೂ ನೀವು ಒಂದು ವಿಷಯವನ್ನ ಮಾತಾಡ್ಲಿಕ್ಕೆ ತಗೊಂಡ್ರೆ ವಿವೇಕಾನಂದರ ಮೇಲೆ ಕನಿಷ್ಠ ಪಕ್ಷ 3.5 ಗಂಟೆ ವಿವೇಕಾನಂದರ ಒಂದು ಜೀವನದ ಒಂದು ಘಟನೆಯ ಆಧಾರದ ಮೇಲೆ ಮಾತಾಡಬಹುದು. ನೀವು ಜಗತ್ನಲ್ಲಿ ಯಾವ ವಿಷಯ ತಗೊಳ್ಳಿ, ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್, ನೀವು ಏನನ್ನು ಬೇಕಾದ್ರೂ ತಗೊಳ್ಳಿ, ವಾರ್ ಟೈಮ್ ಏನು ತಗೊಂಡ್ರು ಮಾತಾಡಿದ್ರು ಕೂಡ ವಿವೇಕಾನಂದರ ಮಾತನ್ನು ಹಿಡ್ಕೊಂಡು ನೀವು ಪರವಾಗೂ ಮಾತಾಡಬಹುದು, ವಿರೋಧವಾಗೂ ಮಾತಾಡಬಹುದು. ವಿವೇಕಾನಂದ
ವಿವೇಕಾನಂದರು ಹೇಳಿರುವಂತ ಮಾತುಗಳನ್ನ ಇವತ್ತು IFS ಆಫೀಸರ್ ಕೋಟ್ ಮಾಡ್ತಾರೆ. ವಿವೇಕಾನಂದರು ಹೇಳಿರುವಂತ ಮಾತನ್ನ ಒಂದು ಶಾಲೆಯ ಪ್ರೆಸಿಡೆಂಟ್ ಕೋಟ್ ಮಾಡ್ತಾರೆ. ವಿವೇಕಾನಂದರು ಹೇಳಿರುವಂತ ಮಾತನ್ನ ಶಾಲೆಯ ಶಿಕ್ಷಕರು ಕೋಟ್ ಮಾಡ್ತಾರೆ. ವಿವೇಕಾನಂದರು ಹೇಳಿರುವಂತ ಮಾತನ್ನ ವಿದ್ಯಾರ್ಥಿಗಳು ಕೋಟ್ ಮಾಡ್ತಾರೆ. ವಿವೇಕಾನಂದರು ಹೇಳಿರುವಂತ ಮಾತನ್ನ ಪೋಷಕರು ಕೋಟ್ ಮಾಡ್ತಾರೆ. ವಿವೇಕಾನಂದರು ಹೇಳಿರುವಂತ ಮಾತನ್ನ ಜಡ್ಜ್ ಕೋಟ್ ಮಾಡ್ತಾರೆ. ವಿವೇಕಾನಂದರು ಹೇಳಿರುವಂತ ಮಾತನ್ನ ಲಾಯರ್ ಕೋಟ್ ಮಾಡ್ತಾರೆ. ವಿವೇಕಾನಂದರು ಹೇಳಿರುವಂತ ಮಾತನ್ನ ಡಾಕ್ಟರ್ ಕೋಟ್ ಮಾಡ್ತಾರೆ. ಅಷ್ಟೇ ಯಾಕೆ, ವಿವೇಕಾನಂದರು ಹೇಳಿರುವಂತ ವ್ಯಕ್ತಿಯನ್ನ ಸಮಾಜದ ಕೊನೆಯ ವ್ಯಕ್ತಿ ಸಹ ಕೋಟ್ ಮಾಡಬಲ್ಲ ಅಷ್ಟು ಮಾತಾಡಿದ್ದಾರೆ ವಿವೇಕಾನಂದರು 39 ವರ್ಷದಲ್ಲಿ. 39 ವರ್ಷದಲ್ಲಿ ಮೊದಲನೇ 20 ವರ್ಷ ಬಿಟ್ಟುಬಿಡಿ ನೀವು. 20 ವರ್ಷ ಭಾರತದಲ್ಲಿ ಪರಿವ್ರಾಜಕರಾಗಿ ತಿರುಗಾಡಿದ್ದಾರೆ, ರಾಮಕೃಷ್ಣರ ಹತ್ರ ಅಧ್ಯಯನ ಮಾಡಿದ್ದಾರೆ, ಕಾಳಿ ಮಾತೆ ಆರಾಧನೆ ಮಾಡ್ಕೊಂಡಿದ್ದಾರೆ. ಇಷ್ಟು 20 ವರ್ಷ ಬಿಟ್ಟರು ಇನ್ನು ಉಳಿದ 15 ವರ್ಷದಲ್ಲಿ ಇಷ್ಟೆಲ್ಲ ಸಾಧನೆ ಹೇಗ್ರಿ? ಉಳಿದಂತ 10-20 ವರ್ಷದಲ್ಲಿ ಇಷ್ಟೆಲ್ಲ ಸಾಧನೆ, ಇಷ್ಟೆಲ್ಲ ಮಾತುಗಳು. ವಿವೇಕಾನಂದರು ಆಡಿದಂತ ಒಂದೊಂದು ಮಾತಿನ ಮೇಲೆ PhD ಮಾಡೋರಿದ್ದಾರೆ ಗೊತ್ತಾ ಇವತ್ತಿಗೂ. ವಿವೇಕಾನಂದರು ಚಿಕಾಗೋದಲ್ಲಿ ಮಾತಾಡಿದಂತ 3.5 ನಿಮಿಷದ ಭಾಷಣದ ಮೇಲೆ ಕನಿಷ್ಠ ಪಕ್ಷ 3,000 ಪುಟಗಳ PhD ಥೀಸಿಸ್ ಅನ್ನ ಬರೆದು ಡಾಕ್ಟರೇಟ್ ತಗೊಳ್ಳಬಲ್ಲಂತ ಸಾಮರ್ಥ್ಯ ವಿವೇಕಾನಂದರು 3.5 ನಿಮಿಷದ ಒಂದು ಭಾಷಣಕ್ಕಿದೆ. ಅಷ್ಟು ಮಾತಾಡಿದ್ರು ವಿವೇಕಾನಂದರು. ಮತ್ತಷ್ಟು ಭಾರವತ್ವ ಮಾತು ಯಾರು ಬೇಕಾದ್ರೂ ಆಡ್ತಾರೆ, 16,000 ಜನ ಮಾತಾಡ್ತಾರೆ. ಅದಲ್ಲ ಮಾತು ಯಾವುದು ಗೊತ್ತೇ? ವಿವೇಕಾನಂದರು ಆಡಿದಂತ ಮಾತುಗಳು ಮಂತ್ರವಾಯಿತು. ನಾವು ಹೇಳ್ತೀವಲ್ಲ ವಾಯುಸ್ತುತಿನಲ್ಲಿ, ಅವತ್ತು ಮಾಂ ಅವತ್ತು ವಕ್ತಾರಂ. ಆಡಿದಂತ ಮಾತು ಮಂತ್ರವಾಗಬೇಕು. ಯಾವಾಗ ಆಡಿದ ಮಾತು ಮಂತ್ರವಾಗುತ್ತೆ? ಆಡಿದಂತ ಮಾತನ್ನ ಕೇವಲ ಮಾತಿಗೆ ಸೀಮಿತ ಮಾಡದೆ ಜೀವನದಲ್ಲಿ ಒಂದೊಂದು ಕ್ಷಣ ನಡೆದು ತೋರಿಸಿ, ನಾನು ನಡೆದದ್ದೇ ನುಡಿದಿದ್ದೀನಿ, ನುಡಿದದ್ದೇ ನಡೆದಿದ್ದೀನಿ ಅಂತ ತೋರಿಸಿಕೊಳ್ಳಬಲ್ಲಂತ ಸಾಮರ್ಥ್ಯ ಯಾರಲ್ಲಿದೆಯೋ ಅವರು ಆಡಿದಂತ ಮಾತುಗಳು ಮಂತ್ರವಾಗುತ್ತೆ. ವಿವೇಕಾನಂದರು ಜೀವನದಾದ್ಯಂತ ಆಡಿದಂತ ಆ ಮಾತುಗಳು ಮಂತ್ರವಾಯಿತು. ಅದಕ್ಕೆ ವಿವೇಕಾನಂದರು ಕೊಟ್ಟಂತ ಒಂದು ತತ್ವಗಳು ಕೊಟ್ಟು 100 ವರ್ಷ ಕಳೆದ ನಂತರವೂ ಇವತ್ತಿಗೂ ಅದು ನಮ್ಮ ಕಿವಿಗೆ ಬಿದ್ದರೆ ಇವತ್ತಿಗೂ ಒಬ್ಬೊಬ್ಬ ವ್ಯಕ್ತಿನಲ್ಲಿ ಒಂದು ಪ್ರೇರಣೆಯನ್ನು ಮೂಡಿಸುತ್ತೆ. ಅಣ್ಣವರು ಮಾತಾಡ್ತಾ ಇರಬೇಕಾದ್ರೆ ಬಹಳ ಸುಂದರವಾಗಿ ಸ್ಪಷ್ಟವಾಗಿ ಹೇಳಿದ್ರು. ವಿವೇಕಾನಂದರ ಕೋಟ್, ಅರೈಸ್ ಅವೇಕ್ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಇಸ್ ರೀಚ್ಡ್. ಏಳು ಎದ್ದೇಳು, ಗುರಿ ಮುಟ್ಟುವ ತನಕ ನಿಲ್ಲದಿರು. ಈ ಒಂದು ಕೋಟ್ ಇದೆಯಲ್ಲ ಎಷ್ಟು ಜನರ ಜೀವನವನ್ನು ಬದಲಾಯಿಸಿದೆ. ಈ ಒಂದು ಸಾಲು, ಈ ಸಾಲುಗಳಿರೋದು ಅಣ್ಣವರು ಹೇಳದಂತೆ ಗೋಡೆ ಮೇಲೆ ಬರೀಲಿಕ್ಕಲ್ಲ. ಈ ಸಾಲುಗಳಿರೋದು ಭಾರತದ ಒಬ್ಬೊಬ್ಬ ಯುವಕ ಯುವತಿ ತರುಣ ತರುಣಿ ಎದೆಯಲ್ಲಿ ಅಚ್ಚೆ ಹಾಕಿಸ್ಕೊಳ್ಬೇಕು ಅಂಥ ಮಾತುಗಳಿದೆಲ್ಲ. ಇದು ವಿವೇಕಾನಂದರೇ ಹೇಳಿದ್ದಾರೆ. ವಿವೇಕಾನಂದರು ಹೇಳ್ತಾರೆ, ನಾನು 40 ವರ್ಷದ ಹುಟ್ಟೊಬ್ಬ ನೋಡೋದಿಲ್ಲಪ್ಪ, ನಾನು 39 ವರ್ಷ ಅಷ್ಟೇ ಬದುಕೋದು. ಆದ್ರೆ ನಾನು ನೀಡಿರುವಂತ ಸಂದೇಶ ಇದೆಯಲ್ಲ, ಇನ್ನು ಈ ದೇಶದಲ್ಲಿ 500 ವರ್ಷಗಳಿಗೆ ಸಾಕು. ನಾನು ಕೊಟ್ಟಿರುವಂತ ಮಾತುಗಳು ಮುಂದಿನ 1000 ವರ್ಷಕ್ಕೆ ಸಾಕು. ನಾನು ನಡೆದು ತೋರಿಸುವಂತ ಹಾದಿಯನ್ನ ಪಾಲಿಸಲಿಕ್ಕೆ ಇನ್ನು ಲಕ್ಷಾಂತರ ವರ್ಷಗಳು ಸಾಕು. ನಾನು ಕೊಟ್ಟಂತ ಸಂದೇಶ, ಈ ದೇಹವನ್ನ ಕಿತ್ತು ಬಿಸಾಡಿ ನಾನು ಆತ್ಮವಾಗಿ ಹೊರಗೆ ಬರ್ತೀನಿ, ನಾನು ಆತ್ಮವಾಗಿ ಹೊರಗೆ ಬಂದು ಇಡೀ ದೇಶದಾದ್ಯಂತ ವಾಣಿಯ ರೂಪದಲ್ಲಿ ಸಂಚರಿಸ್ತೀನಿ ಅಂತ ವಿವೇಕಾನಂದರು ಹೇಳಿರುವಂತ ಮಾತು. ವಿವೇಕಾನಂದರ ಆ ಮಾತು ಇವತ್ತು ಜೀವಂತ ಸಾಕ್ಷಿ ಆಗಬೇಕು. ಅವ್ರು ಕೊಟ್ಟಿರುವಂತ ಮಾತು ನಮಗೋಸ್ಕರ ವಿವೇಕಾನಂದರ ಘಂಟಾಘೋಷವಾಗಿ ಹೇಳ್ಕೊಂಡಿದ್ದಾರೆ. ನಾನು ಕೊಟ್ಟಿರುವಂತ ಮಾತು ಇನ್ನು 1000 ವರ್ಷಗಳಿಗೆ ಸಾಕು, ಉಪಯೋಗಿಸ್ಕೊಳ್ಳಿ ಭಾರತದ ಯುವಕ ಯುವತಿಯರೇ. ನಾವು ವಿವೇಕಾನಂದರ ಮಾತನ್ನು ಉಪಯೋಗಿಸ್ಕೊಳ್ಳಿಲ್ಲ ಅಂದ್ರೆ ಇನ್ಯಾರು ಉಪಯೋಗಿಸ್ಕೊಳ್ಬೇಕು? ವಿವೇಕಾನಂದರು ಮಾತುಗಳನ್ನು ಕೊಟ್ಟಿದ್ಯಾರಿಗೆ, ಸಂದೇಶ ಕೊಟ್ಟಿದ್ಯಾರಿಗೆ? ವಿದೇಶಿಗರಿಗಲ್ಲ. ಖಂಡಿತವಾಗಿ ಹೇಳಬಲ್ಲೆ, ವಿವೇಕಾನಂದರು 3.5 ವರ್ಷಗಳ ಕಾಲ ವಿದೇಶದಲ್ಲಿ ತಿರುಗಾಡಿದ್ರು. ಅಲ್ಲಿ ಹೇಳಿದಂತ ಒಂದೊಂದು ಮಾತುಗಳು ಭಾರತದ ಯುವಕ ಯುವತಿಯರಿಗೆ ಸೀಮಿತವಾಗಿದ್ದು. ನಮಗೋಸ್ಕರ ವಿವೇಕಾನಂದರು ಹೇಳ್ತಾರೆ, ನನಗೆ ನಂಬಿಕೆ ಇದೆ. ಯಾರ ಮೇಲೆ ನಂಬಿಕೆ ಇದೆ? ಜಗತ್ತನ್ನೇ ಗೆದ್ದು ಬಂದಂತ ಸ್ವಾಮಿ ವಿವೇಕಾನಂದರು, 100,000 ಜನನ್ನ ಪ್ರೇರೇಪಣೆ ಮಾಡಿದಂತ ವಿವೇಕಾನಂದರು ಎಂಥೆಂಥವರನ್ನ, ಸಾಮಾನ್ಯರಲ್ಲ. ವಿವೇಕಾನಂದರಿಂದ ಪ್ರೇರಣೆಗೊಂಡವ್ರು ಯಾರು? ಒಂದೆರಡು ಹೆಸರುಗಳು ಹೇಳ್ಬೋದು ನಾವು. ಎಷ್ಟು ಜನ? ಹೀರಮ್ ಮ್ಯಾಕ್ಸಿಮಾ, ಮೆಷಿನ್ ಗನ್ಗಳು ಗೊತ್ತಲ್ಲ ನಮಗೆ. ಮೆಷಿನ್ ಗನ್ಗಳನ್ನ ನಿರ್ಮಾಣ ಮಾಡಿದಂತ, ಸ್ಥಾಪನೆ ಮಾಡಿದಂತ, ಸೃಷ್ಟಿ ಮಾಡಿದಂತ ಕ್ರಿಯೇಟರ್ ಅಂಡ್ ಇನ್ವೆಂಟರ್ ಆಫ್ ಮೆಷಿನ್ ಗನ್ ಹೀರಮ್ ಮ್ಯಾಕಾರಂದ. ಕುವೆಂಪು ಅವರು, ದೇಶ ಕಂಡಂತ ಪ್ರತಿಭ ಕವಿ, ರಾಷ್ಟ್ರಕವಿ ಕುವೆಂಪು ಅವರು ಇನ್ಸ್ಪೈರ್ಡ್ ಬೈ ಸ್ವಾಮಿ ವಿವೇಕಾನಂದ. ರವೀಂದ್ರನಾಥ ಟಾಗೋರ್ ಅವರು ಇನ್ಸ್ಪೈರ್ಡ್ ಬೈ ಸ್ವಾಮಿ ವಿವೇಕಾನಂದ. ಬಿಪಿನ್ ಚಂದ್ರ ಚಟರ್ಜಿ ಇನ್ಸ್ಪೈರ್ಡ್ ಬೈ ಸ್ವಾಮಿ ವಿವೇಕಾನಂದ. ಭಾರತದ ಕ್ರಾಂತಿ ಇತಿಹಾಸಕ್ಕೆ ಹೊಸ ಕ್ರಾಂತಿಕಾರಿಯ ಹಾದಿಯನ್ನ ತೋರಿಸಿಕೊಟ್ಟಂತ ಬಾಲ ಗಂಗಾಧರ ತಿಲಕರು ಇನ್ಸ್ಪೈರ್ಡ್ ಬೈ ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದರ ಜೊತೆ ಕೂತು ಮಾತಾಡ್ತಾ ಕ್ರಾಂತಿಕಾರ್ಯದಲ್ಲಿ ದೇಶಕ್ಕೆ ಸ್ವತಂತ್ರ ತಂದುಕೊಡ್ಲಿಕ್ಕೆ ಯಾವ್ಯಾವ ಹಾದಿ ನಾವು ಪಾಲಿಸಬಹುದು ಅಂತ ಮಾತಾಡ್ತಿದ್ರು ಬಾಲ ಗಂಗಾಧರ ತಿಲಕ ವಿವೇಕಾನಂದರ ಜೊತೆಗೆ. ಜತಿನ್ ಬಾಗ್ ಕೈಯಲ್ಲಿ ಬಂದೂಕನ್ನು ಹಿಡಿದು ವಿದೇಶಿಗರನ್ನ, ಬ್ರಿಟಿಷರನ್ನ ಸಂಹಾರ ಮಾಡಲಿಕ್ಕೆ ಹೊರಟಿದಂತ ಜತಿನ್ ಬಾಗ್ ಅಂತ ಕ್ರಾಂತಿಕಾರಿಗಳಿಗೆ ಅಂಡರ್ ಕರೆಂಟ್ ಆಗಿ ಇನ್ಸ್ಪೈರ್ ಮಾಡಿದ್ಯಾರು? ಸ್ವಾಮಿ ವಿವೇಕಾನಂದರು. ಇಡೀ ಜೀವನದಲ್ಲಿ ಇವತ್ತಿಗೂ ಭಾರತದ ಸ್ವತಂತ್ರದ ಇತಿಹಾಸದಲ್ಲೇ ಹೊಸ ಹೊಳಪು ಅಂತ ನಾವು ಇವತ್ತಿಗೂ ಕಣ್ತುಂಬಿಸಿಕೊಳ್ಳುವಂತ
UPSC ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿದ ನಂತರವೂ ವಿದೇಶಿಗರ ಬೂಟು ನಕ್ಕುವಂತ ಕೆಲಸ ಮಾಡುವುದಿಲ್ಲ ನಾನು ಅಂತ ವಿದೇಶಿಗರ ಕೆಲಸವನ್ನು ಧಿಕ್ಕರಿಸಿ ಬಂದು ಇಂಡಿಯನ್ ನ್ಯಾಷನಲ್ ಆರ್ಮಿ ಸ್ಥಾಪನೆ ಮಾಡಿ ಭಾರತಕ್ಕೆ ಸ್ವತಂತ್ರ ತಂದು ಕೊಡುವಲ್ಲಿ ಅಪ್ರತಿಮ ಕೊಡುಗೆಯನ್ನು ನೀಡಿದಂತ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇನ್ಸ್ಪೈರ್ಡ್ ಬೈ ಸ್ವಾಮಿ ವಿವೇಕಾನಂದ, ಅಣ್ಣಾ ಹಜಾರೆ ಇನ್ಸ್ಪೈರ್ಡ್ ಬೈ ಸ್ವಾಮಿ ವಿವೇಕಾನಂದ, ರಾಕ್ಫೆಲ್ಲರ್ ಇನ್ಸ್ಪೈರ್ಡ್ ಬೈ ಸ್ವಾಮಿ ವಿವೇಕಾನಂದ, ಇಂಥ ಎಷ್ಟು ಸಾವಿರ ಜನರ ಹೆಸರು ಬೇಕು. ಒಬಾಮಾ, ಒಂದು ಕಾಲದಲ್ಲಿ ಅಮೆರಿಕದ ಪ್ರೆಸಿಡೆಂಟ್ ಆಗಿದ್ದಂತ ಒಬಾಮಾ ಭಾರತಕ್ಕೆ ಬಂದಿದ್ರು. ಭಾರತಕ್ಕೆ ಬಂದಾಗ ಇಲ್ಲಿನ ನಾಯಕರ ಹತ್ರ ಕೇಳ್ಕೊಂಡ್ರು ಒಬಾಮಾ ಅವರು, ನನ್ನನ್ನ ಭಾರತದ ಅತ್ಯಂತ ವಿದ್ಯಾವಂತರು ಇರುವಂತ ಜಾಗಕ್ಕೆ ಕರ್ಕೊಂಡು ಹೋಗಿ ಅಂತ. ಸಂಸತ್ತಿಗೆ ಕರ್ಕೊಂಡು ಹೋದ್ರು ರಾಜಕಾರಣಿಗಳು, ಏನೋ ವಿದ್ಯಾವಂತರು ಕೂತಿದ್ದಾರೆ ಅಂತ. ಸರಿ ಅಂತ ಅಲ್ಲಿ ನಿಂತ್ಕೊಂಡು ಮಾತಾಡಿದ್ರು ಒಬಾಮಾ ಅವರು. ಮಾತಾಡ್ತಾ ಇರಬೇಕಾದ್ರೆ ಒಬಾಮಾ ತನ್ನಂತಾನೆ ಏನಂತ ಪರಿಚಯ ಮಾಡ್ಕೊಳ್ತಾರೆ ಗೊತ್ತೇ? ಹೇಳ್ಬೋದಿತ್ತು, ಐ ಕಮ್ ಫ್ರಮ್ ಎ ಇಮಿಗ್ರೆಂಟ್ ಫ್ಯಾಮಿಲಿ ಟುಡೇ ಹೂ ಇಸ್ ರೂಲಿಂಗ್ ದ ಕಂಟ್ರಿ ಆಫ್ ಅಮೆರಿಕಾ ಬೈ ರೆಪ್ರೆಸೆಂಟಿಂಗ್ ದ ನೇಟಿವ್ ಅಮೆರಿಕನ್ಸ್ ಅಂತ ಸಾವಿರಾರು ಕ್ರಾಂತಿ ತಾನೇ ಮಾಡಿದಂತ ಇಮಿಗ್ರೆಂಟ್ ಆಗಿ ಬಂದು ಇವತ್ತು ಇಡೀ ಅಮೆರಿಕವನ್ನು ಆಳ್ತಿದ್ದೀನಿ ನಾನು ಅಂತ ಹೇಳ್ಕೊಳ್ಬೋದಿತ್ತು. ಇಮಿಗ್ರೆಂಟ್ ಫ್ಯಾಮಿಲಿಯ 3ನೇ ಜನರೇಷನ್ ಅಥವಾ 2ನೇ ಜನರೇಷನ್ ನಾನು ಇವತ್ತು ದೇಶ ಆಳುವಂತ ಕೆಲಸ ಮಾಡ್ತಿದ್ದೀನಿ, ಏನು ಬೇಕಾದ್ರೂ ಹೇಳ್ಬೋದಿತ್ತು. ಒಬಾಮಾ ತನ್ನಂತ ಪರಿಚಯ ಮಾಡ್ಕೊಂತಾರೆ ಭಾರತದ ನೆಲದಲ್ಲಿ ನಿಂತು. ಏನಂತ ಗೊತ್ತೇ? ಅಮೆರಿಕದ ಅಂದಿನ ಪ್ರೆಸಿಡೆಂಟ್ ಆಗಿದ್ದಂತ ಒಬಾಮಾ ಹೇಳ್ಕೊಂತಾರೆ, ಐ ಕಮ್ ಫ್ರಮ್ ಎ ಲ್ಯಾಂಡ್ ವೇರ್ ಸ್ವಾಮಿ ವಿವೇಕಾನಂದ ದಿ ರಿನೌಂಡ್ ಸ್ವಾಮೀಜಿ ಆಫ್ ಇಂಡಿಯಾ ಸ್ಟುಡ್ ಅಂಡ್ ಸ್ಪೋಕ್ ಹಿಸ್ ವರ್ಡ್ಸ್ ಅಂತ. ನಾನು ಚಿಕಾಗೋದಿಂದ ಬಂದಿದ್ದೀನಿ. ಯಾವ ಚಿಕಾಗೋ? ನಿಮ್ಮ ಭಾರತದ ಅಪ್ರತಿಮ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ನಿಂತು ಮಾತಾಡಿದಂತ ನೆಲವಾದಂತ ಚಿಕಾಗೋದಿಂದ ಬರ್ತಾ ಇದ್ದೀನಿ ನಾನು ಅಂತ ಒಬಾಮಾ ತನ್ನಂತ ಪರಿಚಯ ಮಾಡ್ಕೊಂತಾರಲ್ರಿ. ವಿವೇಕಾನಂದರ ಭಾಷಣದ ತಾಕತ್ತು. ವಿವೇಕಾನಂದರು ಭಾಷಣ ಮಾಡಿದಂತ ಆ ಜಾಗಕ್ಕೆ, ಆ ಪಾರ್ಲಿಮೆಂಟ್ಗೆ, ಆ ಸಭಾಂಗಣಕ್ಕೆ ಹೋಗುವಂತ ದಾರಿಗೆ ಸ್ವಾಮಿ ವಿವೇಕಾನಂದ ರೋಡ್ ಅಂತ ನಾಮಕರಣ ಮಾಡಿದ್ದಾರೆ. ವಿವೇಕಾನಂದರು ಚಿಕಾಗೋದಲ್ಲಿ 3.5 ನಿಮಿಷದ ಭಾಷಣವನ್ನ ಮಾಡಿ ಶತಮಾನೋತ್ಸವನ್ನ ಅಲ್ಲಿ ಆಚರಿಸ್ತಾರೆ. 120 ವರ್ಷ ಕಳೆದಿದೆ, ಅಲ್ಲಿ ಆಚರಣೆ ಮಾಡ್ತಾರೆ. ಅಲ್ಲಿನ ವಿದೇಶಿಗರಿಗೆ ಸ್ವಾಮಿ ವಿವೇಕಾನಂದರ ಮೇಲಿರುವಂತ ಅಭಿಮಾನ ಅಂಥದ್ದು. ಯಾಕೆ ಈ ರೀತಿ ಆಯ್ತು? ಸ್ವಲ್ಪ ಯೋಚನೆ ಮಾಡಿ. ಇಷ್ಟೊತ್ತು ನಾವು ಕೂತು ನೋಡ್ತಾ ಇದ್ದೀವಿ. ಎಲ್ಲರೂ ಪ್ರಶಸ್ತಿ ಪುರಸ್ಕಾರ ತಗೊಳ್ಬೇಕಾದ್ರೆ ಎಷ್ಟು ನಿಮಿಷ ಚಪ್ಪಾಳೆ ಹೊಡೆದ್ವಿ ನಾವು? ಎಷ್ಟು ಸೆಕೆಂಡ್ಗಳು ಚಪ್ಪಾಳೆ ಹೊಡೆದ್ವಿ? ಎಷ್ಟು ಜನ ಚಪ್ಪಾಳೆ ಹೊಡೆದ್ವಿ? ಮೊದಲನೇವ್ರು ತಗೊಳ್ಬೇಕಾದ್ರೆ ಜೋರು ಬಂತು ಚಪ್ಪಾಳೆ, 2ನೇವ್ರು ಬರ್ಬೇಕು ಸ್ವಲ್ಪ ನಿಧಾನ ಆಯಿತು, 3ನೇ ಹಂತಕ್ಕೆ ಬರಬೇಕಾದ್ರೆ ಇಷ್ಟೇ ಹೀಗೊಂದ್ಸಲ. ಯಾಕೆಂದ್ರೆ ಹೊಡಿಬೇಕು, ಚಪ್ಪಾಳೆ ಹೊಡಿತಾ ಇದ್ದೀವಿ. ಇದು ತಪ್ಪು ನಮ್ಮದಲ್ಲ. ಒಬ್ಬ ಮನುಷ್ಯನಿಗೆ ರಿಪಿಟೇಟಿವ್ ಆಗಿ ಒಂದು ಕೆಲಸ ಮಾಡೋಂದ್ರೆ ಮಾಡೋದಿಲ್ಲ, ತಪ್ಪು ನಿಮ್ಮದಲ್ಲ. ನಾನು ನಿಮ್ದು ತಪ್ಪು ಅಂತ ಹೇಳ್ತಿಲ್ಲ. ಅದು ಸಾಮಾನ್ಯ ಮನುಷ್ಯ ಎಷ್ಟು ಬಾರಿ ಚಪ್ಪಾಳೆ ಹೊಡಿತಾರೆ, ಎಷ್ಟು ಬಾರಿ ಶಿಳ್ಳೆ ಹಾಕ್ತಾರೆ, ಹಾಕೋಷ್ಟು ಹಾಕ್ತಾರೆ, ಚಪ್ಪಾಳೆ ಹೊಡಿಯೋಷ್ಟು ಚಪ್ಪಾಳೆ ಹೊಡಿತಾರೆ. ವಿವೇಕಾನಂದರು 5 ಪದ, 1.5 ಗಂಟೆ ಕಾರ್ಯಕ್ರಮ ನಡೀತಲ್ಲ, ಇದೆಲ್ಲ ಪಕ್ಕಕ್ಕೆ ಸರಿಸಿ 5 ಪದ. ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ, 5 ಪದಕ್ಕೆ 2.5 ನಿಮಿಷದ ಕರತಾಟನ ಯಾವ ರೀತಿ ಎದುರಿಗಿದ್ದಂತ. ಅದು ವಿವೇಕಾನಂದರು. ಇಲ್ಲಿ ಮೈಕ್ ಇದೆ, ಅಣ್ಣವರು ಮಾತಾಡ್ತಿರ್ಬೇಕಾದ್ರೆ ಕರೆಂಟ್ ಹೋಯ್ತು, ನಾನು ಮಾತಾಡ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಕರೆಂಟ್ ಹೋಯ್ತು. ಆದ್ರೂ ಕರೆಂಟ್ ಹೋಯ್ತಲ್ಲ ಸ್ವಲ್ಪ ಮಾತಾಡೋಣ ಅಂದ್ರೆ ಅಲ್ಲಿವರೆಗೂ ಕೇಳಿಸೋದಿಲ್ಲ. ಎಷ್ಟು ಜನ ಇದ್ದೀವಿ ನಾವು? ಅಮ್ಮಮ್ಮ ಅಂದ್ರೆ ಒಂದು 800 ಜನ ಇದ್ದೀವ, 1000 ಜನ ಇದ್ದೀವ. ನಾನು ಇಲ್ಲಿ ಹತ್ರದಲ್ಲಿ ನಿಂತಿದ್ದೀನಿ, ಇಲ್ಲಿ ನಿಂತು ಮಾತಾಡಿದ ಅಲ್ಲಿವರೆಗೂ ತಲುಪೋದಿಲ್ಲ, ಅಷ್ಟು ಧ್ವನಿ ಬರೋದಿಲ್ಲ, ನಮ್ದು ಹೊರಗಡೆ ಬರೋದಿಲ್ಲ. ವಿವೇಕಾನಂದರು ಮಾತಾಡ್ತಿರ್ಬೇಕಾದ್ರೆ ಇಡೀ ಸಭಾಂಗಣದಲ್ಲಿ ಎಷ್ಟು 4000 ಜನ. ಆ 4000 ಜನರ ಮುಂದೆ ಮಾತಾಡಬೇಕಾದ್ರೆ ವಿವೇಕಾನಂದರಿಗೆ ಮೈಕ್ ಇರ್ಲಿಲ್ಲ ಆಗಿನ್ನ. ವಿವೇಕಾನಂದರು ತಾವೇ ಧ್ವನಿಯಿಂದ ಮಾತಾಡಿದ್ದು ಅಲ್ಲಿವರೆಗೂ ಕೇಳಿಸ್ಬೇಕಾದ್ರೆ ಯಾವ ರೀತಿ ಒಬ್ಬೊಬ್ಬನಿಗೂ ತಟ್ಟುದು ವಿವೇಕಾನಂದರ ಮಾತು ಅಂದ್ರೆ, ವಿವೇಕಾನಂದರ 5 ಪದಗಳು ಸಭಾಂಗಣದ ಕೊನೆಯಲ್ಲಿ ಒಂದು ಕಿಟಕಿ ಹತ್ರ ನಿಂತು ಯಾರೋ ಮಾತಾಡ್ತಿದ್ದಾರಲ್ಲ ಅಂತ ನೋಡ್ತಿದ್ದಂತ ವ್ಯಕ್ತಿಗೆ ನನಗೆ ಹೇಳ್ತಿದ್ದಾರೆ ಅನ್ನೋ ರೀತಿ ನನ್ನ ಹೃದಯಕ್ಕೆ ನಾಟಿದ್ದು. ಎದುರುಗಡೆ ಇರೋರ ಕಣ್ಣುಗಳಲ್ಲೆಲ್ಲ ನೀರು. ಅಯ್ಯೋ, ಯಾರೋ ಅಭಿಮಾನಿ ವ್ಯಕ್ತಿ ಬಂದಿದ್ದಾರೆ, ಯಾರೋ ಅಪೌರುಷೇಯ ವ್ಯಕ್ತಿ ಬಂದಿದ್ದಾರೆ, ಯಾರೋ ದೈವ ಸ್ವರೂಪ ನಿಂತು ಮಾತಾಡ್ತಿದ್ದಾರೆ. ಅವನು ಮಾತಾಡ್ತಿರೋದು ಮಾತುಗಳಂತೆ ಕೇಳಿಸ್ತಿಲ್ಲ ಸ್ವಾಮಿ, ಯಾವುದೋ ವೇದಘೋಷದಂತೆ ಕಿವಿಗೆ ಭಾಸವಾಗ್ತಿದೆ, ಯಾವುದೋ ಓಂಕಾರ ತಟ್ಟಿದಂತೆ ಆ ಜನರಿಗೆ ಭಾಸವಾಯಿತು. ಮುಂದೆ ಕೂತಿದ್ದಂತ ಜನರ ಕಣ್ಣಲ್ಲಿ ನೀರು. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಹಿಂದೆ ಕೂತಂತ ಜನರು ಎದ್ದು ನಿಂತು ಚಪ್ಪಾಳೆ ಹೊಡೆದಿದ್ದಾರೆ, ಅವ್ರಿಗೂ ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ. ಇನ್ನೂ ಹಿಂದೆ ಇರುವಂತ ಜನರು ಅಯ್ಯೋ ವಿವೇಕಾನಂದರ ಕಣ್ಣಿಗೆ ನಾನು ಕಾಣಿಸ್ತಿಲ್ವಲ್ಲ ಅಂತ ತಲೆ ಮೇಲೆ ಹಾಕಿದಂತ ಟೋಪಿಗಳನ್ನು ಎತ್ತು ಬಿಸಾಡ್ತಿದ್ದಾರೆ. ವಿವೇಕಾನಂದರಿಗೆ ನಿಮ್ಮ ಅಪ್ರಿಸಿಯೇಷನ್ ಮಾಡ್ತಾ ಇದ್ದೀನಿ ನಾನು, ಗಮನಿಸಿ ಅಂತ ಅವರ ಟೋಪಿಗಳನ್ನು ಎಸೆತ್ತಿದ್ದಾರೆ. ಇನ್ನೂ ಹಿಂದೆ ಇದ್ದಂತ ಜನರಿಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಎಲ್ಲರ ಕಣ್ಣಲ್ಲಿ ಧಾರಾಕಾರವಾದ ನೀರು. ಯಾಕೆ? 5 ಪದಗಳಿಗೆ. ಆ 5 ಪದಗಳನ್ನ ಅಪರಿಚಿತವ ವಿದೇಶಿಗರಿಗೆ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಪದಗಳೇ ಕೇಳಿಲ್ವಾ ಅವರು? ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಅಂತ ಯಾರನ್ನಾದ್ರೂ ಸಂಬೋಧಿಸಬಹುದು ಕೇಳಿಲ್ವಾ ಅವರು? ಕೇಳಿದ್ರು ಸ್ವಾಮಿ. ತಾಕತ್ತು ಮಾತಿನದಲ್ಲ, ಮಾತು ಆಡಿದಂತ ವ್ಯಕ್ತಿದು. ಆ ವ್ಯಕ್ತಿನಲ್ಲಿದ್ದಂತ ತಾಕತ್ತು ಅವತ್ತು ವಿವೇಕಾನಂದರು ಆ 5 ಪದವನ್ನ ನುಡಿದಾಗ ಅವರ ಹಿಂದೆ ಸಾವಿರಾರು ಭಾರತದ ಪೂರ್ವಿಕರ ಧ್ವನಿಗಳು ಪ್ರತಿನಿಧಿಸುತ್ತಿದ್ವು. ಆ ಪ್ರತಿಧ್ವನಿಗಳು ಹೊರಬಂದವು. ವಿವೇಕಾನಂದರು ಒಬ್ಬರ ಮಾತಲ್ಲ, ವಿವೇಕಾನಂದರು ಖುದ್ದು ಪತ್ರದಲ್ಲಿ ಬರೀತಾರೆ. ಯಾಕಷ್ಟು ವಿಸ್ಮಯ.
ವಿವೇಕಾನಂದರು ಬರೀತಾರೆ, ನಾನು ಈ ಮಾತನ್ನು ಹಾಡಬೇಕಾದ್ರೆ ನನ್ನ ಇಡೀ ಜೀವನದಲ್ಲಿ ಒಬ್ಬೊಬ್ಬ ವ್ಯಕ್ತಿಯನ್ನ ಕೆಟ್ಟದ್ದು ಬಯಸಿಲ್ಲ. ನಾನು ಇಡೀ ಜೀವನದಲ್ಲಿ ಒಂದೇ ಒಂದು ಕೆಟ್ಟ ವಿಚಾರ ನನ್ನ ತಲೆಗೆ ಬಂದಿಲ್ಲ. ಇಡೀ ಜೀವನದಲ್ಲಿ ಯಾರೊಬ್ಬರನ್ನು ದ್ವೇಷಿಸಿಲ್ಲ. ನಾನು ಇಡೀ ಜೀವನದಲ್ಲಿ ಯಾರ ವಿರುದ್ಧವಾಗಿ ಯೋಚನೆ ಮಾಡಿಲ್ಲ. ನಾನು ಈ ನನ್ನ ಒಳ್ಳೆತನ ಭಾರತದ ಸಂಸ್ಕೃತಿ, ಆ ಭಾರತದ ಸಂಸ್ಕೃತಿಯನ್ನು ಇಡೀ ಜೀವನ ಹೊತ್ತು ಬಂದಿದ್ದೆ ನಾನು. ಅವತ್ತು ನನ್ನ ಇಡೀ ಭಾರತೀಯ ಸಂಸ್ಕೃತಿಯ ನೂರಾರು ತಲೆಮಾರುಗಳ ಪೀಳಿಗೆಗಳ ನನ್ನ ಪೂರ್ವಿಕರ ಧ್ವನಿಗಳು ನನ್ನ ಧ್ವನಿಯ ಜೊತೆಗೆ ಪ್ರತಿನಿಧಿಸಿದ್ವು, ನನ್ನ ಧ್ವನಿಯ ಜೊತೆಗೆ ಪ್ರತಿಧ್ವನಿಯಾಗಿ ಬಂದವು. ಆ ಧ್ವನಿಗಳು ಅಲ್ಲಿನ ಜನರಿಗೆ ತಲುಪಿತು. ಅಂದು ನನ್ನ ಭಾರತದ ಪೂರ್ವಿಕರು ಕೈಯಲ್ಲಿ ಅಭಯಸ್ತ, ಬಾಯಲ್ಲಿ ಶಾಂತಿ ಮಂತ್ರ ಹೇಳಿಕೊಂಡು ಇಡೀ ವಿದೇಶದಾದ್ಯಂತ ತಿರುಗಿ ಜಗತ್ತಿನಾದ್ಯಂತ ಜನರಿಗೆ ಕರೆಯನ್ನು ಕೊಟ್ಟ ಏತದ್ದೇಶ ಪೃಥ್ವಿ ಸಸ್ಯ ಸಕಾಶದ ಅಗ್ರಜನ್ಮನಃ ಸ್ವಂ ಸ್ವಂ ಚರಿತ್ರ ಶಿಕ್ಷಣ ಪೃಥ್ವ್ಯಾಂ ಸರ್ವ ಮಾನವ. ಪೃಥ್ವಿಯ ಸರ್ವ ಜನಾಂಗದ ಮನುಕುಲದ ಜನರೇ, ನಿಮ್ಮ ಪೂರ್ವಿಕರಾದಂತ ಹಿರಿಯರಾದಂತ ಅಗ್ರಜರಾದಂತ ಭಾರತೀಯರು ನಾವು ಭಾರತದಲ್ಲಿದ್ದೀವಿ, ನಮ್ಮ ಬಳಿ ಬನ್ನಿ, ನಿಮಗೆ ಬೇಕಾದಂತ ಅಷ್ಟು ಶಿಕ್ಷಣವನ್ನ ಪ್ರೀತಿಯಿಂದ ದಾರಿ ಎರೆದು ಕೊಡ್ತೀವಿ ಅಂತ ವಿದ್ಯಾಜ್ಞಾನಕ್ಕೆ ಆಹ್ವಾನವನ್ನ ನನ್ನ ಪೂರ್ವಿಕರು ಇಡೀ ಜಗತ್ತಿಗೆ ನೀಡಿದ್ರು. ಅಂದು ನನ್ನ ಪೂರ್ವಿಕರು ನಳಂದ, ತಕ್ಷಶಿಲಾ, ವಿಕ್ರಮಶಿಲಾ, ನಾಗಾರ್ಜುನ ಅಂತ ನೂರಾರು ವಿಶ್ವವಿದ್ಯಾನಿಲಯಗಳನ್ನ ಸ್ಥಾಪನೆ ಮಾಡಿ 64 ವಿದ್ಯೆ 14 ಕಲೆಗಳನ್ನ ಇಡೀ ಜಗತ್ತಿಗೆ ಸಾರುವ ಮೂಲಕ ಇಡೀ ಜಗತ್ತನ್ನ ಒಂದು ಕಾಲದಲ್ಲಿ ಶಿಕ್ಷಣದ ಮೂಲಕ ಬೆಳಗಿದ್ರಲ್ಲ, ಅಷ್ಟು ಶಿಕ್ಷಣದ ಬೆಳಕು ಅವತ್ತಿನ ದಿನ ನನ್ನಿಂದ ಮತ್ತೊಮ್ಮೆ ಜಗತ್ತಿನ ಮುಂದೆ ಪ್ರತಿನಿಧಿಸಿದ್ವು, ನನ್ನಿಂದ ಹೊರಹೊಮ್ಮುತ್ತು. ಆ ಭಾರತೀಯ ಸಂಸ್ಕಾರದ ನನ್ನ DNA ಇದ್ದಂತ ತಾಕತ್ತದು ಅಂತ ವಿವೇಕಾನಂದ ಹೇಳ್ತಾರಲ್ಲ, ಅಣ್ಣವರ ಅದೇ ಮಾತನ್ನು ಹೇಳಿದ್ದು. DNA ತಾಕತ್ತು, ಜೆನೆಟಿಕ್ಸ್. ಯಾರ ಜೆನೆಟಿಕ್ಸ್ ಹೊತ್ತಿರೋದು ನಾವು? ಸಾಮಾನ್ಯರದ್ದ? ಭಾರತದ ಜೆನೆಟಿಕ್ಸ್ ರೀ ನಮ್ದು, ಭಾರತದ DNA ನಮ್ದು. ನಮ್ಮ DNA ಹರಿತಾ ಇರುವಂತದ್ದು ಯಾರ ಸಂಸ್ಕಾರ? ಜಗತ್ತಿಗೆ ಜ್ಞಾನವನ್ನ ಕೊಟ್ಟಂತ ನನ್ನ ಹಿರಿಯರ ಸಂಸ್ಕಾರ, ನನ್ನ ಪೂರ್ವಿಕರ ಸಂಸ್ಕಾರ. ಜಗತ್ತಿಗೆ ಎಲ್ಲಾ ಜ್ಞಾನವನ್ನ ಕೊಟ್ಟಿದ್ದು ನಾವು. ಜಗತ್ತಿಗೆ ಚಾಣಕ್ಯನ ಕುಟಿಲ ನೀತಿಗಳನ್ನು ಕೊಟ್ಟಿದ್ದು ನಮ್ಮ ಭಾರತ ದೇಶ. ಜಗತ್ತಿಗೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ ಚತುರ್ವೇದ ಶಾಖೆಗಳನ್ನ ಜಗತ್ತಿಗೆ ಕೊಟ್ಟಿದ್ದು ನನ್ನ ಭಾರತ ದೇಶ. ಈಶೋಪನಿಷತ್ತು, ಕೇನೋಪನಿಷತ್ತು, ಕಠೋಪನಿಷತ್ ಅಂತಹ 108 ಉಪನಿಷತ್ತುಗಳನ್ನ, ಪ್ರಮುಖ 10 ಉಪನಿಷತ್ತುಗಳನ್ನ ಜಗತ್ತಿಗೆ ನೀಡಿದ್ದು ನನ್ನ ಭಾರತ ದೇಶ. ರಾಮಾಯಣ ಅಂತ ಕಾವ್ಯವನ್ನು ಜಗತ್ತಿಗೆ ನೀಡಿದ್ದು ನನ್ನ ಭಾರತ ದೇಶ. ಮಹಾಭಾರತ ಅಂತ ಗದ್ಯಗಳನ್ನ ಜಗತ್ತಿಗೆ ನೀಡಿದ್ದು ನನ್ನ ಭಾರತ ದೇಶ. ಭಗವದ್ಗೀತೆ ಅಂತ ಸರ್ವಶ್ರೇಷ್ಠ ಮೋಟಿವೇಶನಲ್ ಬುಕ್ ಅನ್ನ ಜಗತ್ತಿಗೆ ನೀಡಿದ್ದು ನನ್ನ ಭಾರತ ದೇಶ. ಶ್ರೀಮದ್ ಭಾಗವತಮನ್ನ ಜಗತ್ತಿಗೆ ನೀಡಿದ್ದು ನನ್ನ ಭಾರತ ದೇಶ. ಧರ್ಮಶಾಸ್ತ್ರ, ಅರ್ಥಶಾಸ್ತ್ರ, ಖಗೋಳ, ವಿಜ್ಞಾನ, ಭೌತಶಾಸ್ತ್ರ, ಸಂಖ್ಯಸೂತ್ರ, ಮೀಮಾಂಸಾ ಸೂತ್ರ, ನಾಟ್ಯಶಾಸ್ತ್ರ, ಯೋಗಶಾಸ್ತ್ರ, ಯೋಗ ವಿಶಿಷ್ಟ, ಅಭಿನವ ಭಾರತ, ಪಂಚತಂತ್ರ, ದಿವ್ಯ ಪ್ರಬಂಧ, ತಿರುಮುರೆ, ಪಂಚದಶಿ, ವೇದಾಂತ ಸಾರ, 25 ಶಾಸ್ತ್ರ, 25 ಸೂತ್ರ, ಶಿವಸೂತ್ರ, ಶಿವಸಂಹಿತ, ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಶ್ರೀಮದ್ ಭಾಗವತಂ, ಹರಿವಂಶ ಪುರಾಣ, ಪದ್ಮ ಪುರಾಣ ಅಂತ 25 ಶಾಸ್ತ್ರ, 25 ಸೂತ್ರಗಳಂತ ಸಾವಿರಾರು ಗ್ರಂಥಗಳನ್ನ ಜಗತ್ತಿಗೆ ನೀಡಿ ಇಡೀ ಜಗತ್ತು ಅಜ್ಞಾನದ ಅಂಧಕಾರದಲ್ಲಿ ಮುಳುಗೋಗ್ತಾ ಇದ್ದಂತ ಸಂದರ್ಭದಲ್ಲಿ ಜಗತ್ತಿನ ಮುಂದೆ ಜ್ಞಾನ ಭಾಸ್ಕರನಂತೆ ಹೊಳೆದು ತನ್ನ ಜ್ಞಾನದ ಉಷಕಿರಣಗಳಿಂದ ಜಗತ್ತನ್ನ ಪ್ರಜ್ವಲಿಸಿ ನಿಂತಂತೆ ಏಕೈಕ ದೇಶ ಅದು ನನ್ನ ದೇಶ ಭಾರತ ಮಾತ್ರ. ಈ ಭಾರತಕ್ಕಿರುವಂತ ಹಿರಿಮೆ, ಇಂತಹ ಭಾರತ ದೇಶದ ಜಗತ್ತಿಗೆ ಪ್ರಥಮ ಪುಸ್ತಕ ಕೊಟ್ಟಿದ್ಯಾರು? ಜಗತ್ನಲ್ಲೇ ರಚನೆ ಆದಂತ ಪ್ರಥಮ ಪುಸ್ತಕ ಋಗ್ವೇದ, ಲಕ್ಷಾಂತರ ವರ್ಷಗಳಿಂದ ಬರೆದಿದ್ದು. ಆ ಜಗತ್ತಿನ ಪ್ರಥಮ ಪುಸ್ತಕ ಋಗ್ವೇದವನ್ನು ಕೊಟ್ಟಿದ್ದು ನಾವು ಭಾರತೀಯರು. ಜಗತ್ತಿಗೆ ಪ್ರಥಮ ಕಾವ್ಯವನ್ನು ಕೊಟ್ಟಿದ್ಯಾರು? ನಾವು ಭಾರತೀಯರು, ರಾಮಾಯಣ. ಜಗತ್ತಿಗೆ ಪ್ರಥಮ 1 ಲಕ್ಷ ಶ್ಲೋಕಗಳನ್ನು ಹೊಂದಿರುವಂತಹ ಬೃಹತ್ತಾದ ಗ್ರಂಥವನ್ನು ಕೊಟ್ಟಿದ್ಯಾರು? ನಾವು ಭಾರತೀಯರು, ಮಹಾಭಾರತ. ಜಗತ್ತಿಗೆ ಪ್ರಥಮ ಪ್ರೇರಣಾದಾಯಕ ಪುಸ್ತಕ ಅಂತ ಕೊಟ್ಟಿದ್ಯಾರು? ನಾವು ಭಗವದ್ಗೀತೆ ಪುಸ್ತಕ. ಜಗತ್ತಿನಲ್ಲಿ ಪ್ರಥಮ ಸಮಾಜಶಾಸ್ತ್ರ ಪುಸ್ತಕವನ್ನು ಕೊಟ್ಟಿದ್ದಾರೆ, ಸೋಶಿಯಾಲಜಿ ಪುಸ್ತಕ ಕೊಟ್ಟಿದ್ಯಾರು? ನಾವು ಕಪಿಲ ಸೂತ್ರ, ಕಲ್ಪಸೂತ್ರ. ಇಡೀ ಜಗತ್ತಿನಲ್ಲಿ ಪ್ರಥಮ ಬಾರಿಗೆ ಅಸ್ಟ್ರಾಲಜಿ ಪುಸ್ತಕವನ್ನು ಕೊಟ್ಟಿದ್ಯಾರು? ನಾವು ಅಷ್ಟಾಂಗ ಜ್ಯೋತಿಷ್ಯ. ಜಗತ್ತಿನಲ್ಲಿ ಪ್ರಥಮ ವ್ಯಾಕರಣ ಶಾಸ್ತ್ರ ಪುಸ್ತಕ ಕೊಟ್ಟಿದ್ಯಾರು? ನಾವು ಪಾಣಿನಿ ಅಷ್ಟಾಧ್ಯಾಯಿ. ಜಗತ್ತಿನಲ್ಲಿ ಎಲ್ಲಾ ಪ್ರಥಮವನ್ನ ಕೊಟ್ಟವರು ನಾವುಗಳೇ. ಜಗತ್ತಿಗೆ ಗಣಿತದ ಪರಿಚಯ ಮಾಡಿಕೊಟ್ಟಿದ್ ನಾವು, ಸೊನ್ನೆಯನ್ನ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿದ್ ನಾವು. ನಮಗಿಷ್ಟೇ ಗೊತ್ತಿರೋದು ಗಣಿತದಲ್ಲಿ 0 ಕೊಟ್ಟಿದ್ದೀವಿ ನಾವು ಅಷ್ಟೇ ಅಂತ. ಗಣಿತದಲ್ಲಿ ಎಷ್ಟು ಅಗಾಧ ಸಾಧನೆ ಮಾಡಿತು ಗೊತ್ತೇ ಭಾರತ. ಇಡೀ ಭಾರತದ ಇತಿಹಾಸ ಬಿಡಿ. 2ನೇ ಭಾಸ್ಕರಾಚಾರ್ಯ ಹೆಸರನ್ನು ಕೇಳಿದ್ದೀರಾ? ಮಹಾನ್ ಗಣಿತ ಶಾಸ್ತ್ರಜ್ಞ. ಹುಟ್ಟಿದಲ್ಲಿ ನಮ್ಮದೇ ಕರ್ನಾಟಕದಲ್ಲಿ. ನಮ್ಮ ಕರ್ನಾಟಕದ ಕನ್ನಡ ನಾಡಿನ ಭಾಸ್ಕರಾಚಾರ್ಯರು ಒಂದು ಕಾಲದಲ್ಲಿ ಜಗತ್ತಿಗೆ ಗಣಿತವೇ ಗೊತ್ತಿರಲಿಲ್ಲ. ಆ ಸಂದರ್ಭದಲ್ಲಿ ಹೇಗೆ ಗಣಿತದ ಲೆಕ್ಕ ಹಾಕಬೇಕು, ಸಂಖ್ಯೆಗಳ ಲೆಕ್ಕ ಹಾಕಬೇಕು ಅಂತ ಗೊತ್ತಿಲ್ಲದಿರುವಂತ ಸಂದರ್ಭದಲ್ಲಿ 1ರ ಎದುರಿಗೆ 17 ಸೊನ್ನೆಗಳನ್ನ ಬರೆದ್ರೆ ರಿಪಿಟೇಷನ್ ಇಲ್ದಿರ ಯಾವ ರೀತಿ ಓದಬೇಕು ಅನ್ನೋದನ್ನ ಭಾಸ್ಕರಾಚಾರ್ಯ ಹೇಳಿಕೊಟ್ಟಿದ್ರು. ಒಂದು ರಿಪಿಟೇಷನ್, 1ರ ಮುಂದೆ 17 ಸೊನ್ನೆಗಳು. ಏಕ, ದಶ, ಶತ, ಸಹಸ್ರ, ಅಯುತ, ಲಕ್ಷ, ಪ್ರಯುತ, ಕೋಟೆ, ಕ್ರಮಶಃ, ಅರ್ಬುದ, ಮರ್ಬ, ಅರ್ಜಂ, ಕರ್ವ, ನಿಖರ್ವ, ಮಹಾಪದ್ಮ, ಶಂಕರಸ್ತಸ್ಮ, ಜಲದಿ, ಅಂತ್ಯ, ಮಧ್ಯ, ಪರಾರ್ಧ, ಇತಿ ದಶಗುಣೋತ್ತರ ಸವ್ಯ ಅಂತ 1ರ ಮುಂದೆ 17 ಸೊನ್ನೆಗಳನ್ನ
ಹಾಕಿದ್ರೆ ರಿಪಿಟೇಷನ್ ಇಲ್ದಿರ ಯಾವ ರೀತಿ ಓದಬೇಕು ಅನ್ನೋದನ್ನ ನಮ್ಮ ಕರ್ನಾಟಕದ ಭಾಸ್ಕರಾಚಾರ್ಯ ಹೇಳ್ಕೊಟ್ಟಿದ್ರು. ಇಷ್ಟು ಗಣಿತದಲ್ಲಿ ಮುಂದುವರೆದಂತ ದೇಶ, ಈ ದೇಶದ ಈ ಪರಂಪರೆಯ ಈ ಮಹಾನ್ ಗ್ರಂಥವನ್ನು ಹೊಂದಿದಂತ ಜ್ಞಾನದ ಸಾಗರವೇ ಆಗಿರುವಂತ ಈ ಭಾರತ ದೇಶದ ಈ ಜ್ಞಾನ ಪರಂಪರೆ ಉತ್ತರಾಧಿಕಾರಿಗಳು ಯಾರು? ನಾವುಗಳು. ವೇದ ಉಪನಿಷತ್ತುಗಳ ಪೀಠಾಧಿಕಾರಿಗಳು ಅಂತ ಕೂತು ನಮ್ಮ ಭಾರತದ ಪೀಠದ ಮೇಲೆ ಕೂತು ಇಡೀ ಜಗತ್ತನ್ನ ಆಳುವಂತ ಸಾಮರ್ಥ್ಯ ಯಾರಿಗಿದೆ? ನಮಗಿರೋದು. ಇಡೀ ಭಾರತದ ವಾರಸುದಾರರು ಯಾರು? ನಾವುಗಳು ರೀ. ಇಲ್ಲಿ ಕೂತಿರುವಂತ ನಾನು ನೀನೇ ಬಂದು ಧರ್ಮ ರಕ್ಷಣೆ ಮಾಡಬೇಕು, ದೇಶ ರಕ್ಷಣೆ ಮಾಡಬೇಕು. ನಮ್ಮ ಭಾರತೀಯ ಧರ್ಮ, ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಭಾರತೀಯ ಪರಂಪರೆ ರಕ್ಷಣೆ ನಾನು ಮಾಡಲಿಲ್ಲ, ಇನ್ಯಾರು ಬಂದು ಮಾಡ್ತಾರೆ? ಅದಕ್ಕೆ ವಿವೇಕಾನಂದ ಹೇಳಿದ್ರು, ನನಗೆ ನಂಬಿಕೆ ಇದೆ ನಮ್ಮ ಯುವಕರ ಮೇಲೆ. ಅನೇಕರು ಹೇಳ್ತಾರಲ್ಲ, ಟುಡೇಸ್ ಯೂತ್ಸ್ ಆರ್ ಯೂಸ್ಲೆಸ್, ಈಗಿನ ಯುವಕ ಇದ್ರ ಕೆಲಸಕ್ಕೆ ಬಾರದಿರೋರು ಅಂತ. ವಿವೇಕಾನಂದ ಹೇಳಿದ್ರು, ಯೂತ್ಸ್ ಆರ್ ನಾಟ್ ಯೂಸ್ಲೆಸ್, ಯೂತ್ಸ್ ಆರ್ ಯೂಸ್ಡ್ಲೆಸ್ ಅಂತ. ಕೆಲಸಕ್ಕೆ ಬಾರದವರು ಅಂತಲ್ಲ, ಕೆಲಸ ಕೊಟ್ಟಿಲ್ಲ ನೀವು ಆ ಯುವಕರಿಗೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಅದಕ್ಕೆ ಸುಮ್ಮನೆ ಇದ್ದಾರೆ. ಅವ್ರಿಗೆ ಕೊಡಬೇಕಾಗಿರುವಂತ ಕೆಲಸವನ್ನ ಕೊಟ್ಟಿ ನೋಡಿ ಅವರ ಸಾಮರ್ಥ್ಯ ಹೊರಗೆ ಬರುತ್ತೆ ಅಂತ ವಿವೇಕಾನಂದರು ಪ್ರಥಮ ಬಾರಿಗೆ ನಮ್ಮಲ್ಲಿ ನಂಬಿಕೆ ಇಟ್ಟಂತವ್ರು. ವಿವೇಕಾನಂದರು ನಂಬಿಕೆ ಇಟ್ಟು ಹೇಳ್ತಾರೆ, ಮೈ ಫೇತ್ ಲೈಸ್ ಇನ್ ದ ಯಂಗ್ಸ್ಟರ್ಸ್ ಆಫ್ ಇಂಡಿಯಾ, ಔಟ್ ಆಫ್ ದೆಮ್ ವಿಲ್ ಕಮ್ ಮೈ ವರ್ಕರ್ಸ್ ಅಂಡ್ ವರ್ಕರ್ಸ್ ಲಯನ್ಸ್ ಅಂಡ್ ಲಯನಸಸ್ ಫಾರ್ ದ ನೇಷನ್. ನನ್ನ ನಂಬಿಕೆ ನನ್ನ ಭಾರತದ ಯುವಕರ ಮೇಲಿದೆ. ಆ ಯುವಕ ಯುವತಿಯರು ಸಿಂಹಿಡರೆ ಅಂತ ಎದ್ದು ಬಂದು ದೇಶಕ್ಕೋಸ್ಕರ ಕೆಲಸ ಮಾಡಿ ಭಾರತವನ್ನ ಮತ್ತೊಮ್ಮೆ ಜಗತ್ತಿನ ಮುಂದೆ ವಿಶ್ವಮಾತೆಯಾಗಿ ಎದ್ದು ನಿಲ್ಲಿಸ್ತಾರೆ ಅನ್ನೋ ಸಾಮರ್ಥ್ಯದ ನಂಬಿಕೆ ನನಗಿದೆ ಅಂತ ವಿವೇಕಾನಂದರು ಯಾರ ಮೇಲೆ ನಂಬಿಕೆ ಇಟ್ಟಿದ್ದು? ಇಲ್ಲಿ ಕೂತಿರುವಂತ ನನ್ನ ಮೇಲೆ, ನಿನ್ನ ಮೇಲೆ. ಆ ನಂಬಿಕೆ ನಾವು ಉಳಿಸ್ಕೊಳ್ಬೇಕು, ದೇಶಕ್ಕೋಸ್ಕರ ಕೆಲಸ ಮಾಡಬೇಕು. ಅಣ್ಣವ್ರು ಹೇಳಿದ್ರಲ್ಲ, ವಿಶ್ವಗುರು ಆಗಬೇಕು ಭಾರತ, ಮತ್ತೊಮ್ಮೆ ವಿಶ್ವಮಾತೆಯಾಗಿ ಎದ್ದು ನಿಲ್ಲಬೇಕು ಭಾರತ. ಹೇಗಾಗುತ್ತೆ? ನಾವು ಕೆಲಸ ಮಾಡಿದಾಗ ಆಗೋದು. ನಾವು ಕೆಲಸ ಮಾಡೋದಂದ್ರೇನು? ದೇಶಕ್ಕೋಸ್ಕರ ನಿನ್ನ ಕೈಯಿಂದ ಏನು ಕೆಲಸ ಆಗುತ್ತೋ ಆ ಕೆಲಸ ಮಾಡಿ. ವಿವೇಕಾನಂದರು ಹೇಳ್ತಾರೆ, ಡಿಗ್ರಿ ಸರ್ಟಿಫಿಕೇಟ್ಗಳನ್ನು ತಗೊಂತೀವಲ್ಲ, ವಿವೇಕಾನಂದರು ಕರೆ ಕೊಟ್ಟರು, ನೀನು ಪಡೆದಿರುವಂತ ಡಿಗ್ರಿ ಸರ್ಟಿಫಿಕೇಟ್ಗಳು ಅಕಸ್ಮಾತ್ ನಿನ್ನ ದೇಶಕ್ಕೆ ಉಪಯೋಗ ಬರಲಿಲ್ಲ ಅಂದ್ರೆ ದಯವಿಟ್ಟು ಆ ಡಿಗ್ರಿ ಸರ್ಟಿಫಿಕೇಟ್ ಅನ್ನು ತಗೊಂಡೋಗಿ ಹಿಂದೂ ಮಹಾಸಾಗರದಲ್ಲಿ ಮುಳುಗಿಸಿ ಬನ್ನಿ ಅಂತ ವಿವೇಕಾನಂದರು ಕೊಟ್ಟ ಸಂದೇಶ. ನಾನು ಜೀವನದಲ್ಲಿ ಏನು ಮಾಡಿದ್ರು ಅದು ದೇಶದ ಪರವಾಗಿರಬೇಕು. ಏನನ್ನು ಬೇಕಾದ್ರೂ ಮಾಡಿ, ಅದು ದೇಶದ ಪರವಾಗಿ ಕೆಲಸ ಮಾಡಿ. ನೀನು ಆಡುವಂತ ಮಾತು ದೇಶದ ಪರವಾಗಿರಬೇಕು. ಯಾಕೆ? ನೀನೇ ಭಾರತ. ಭಾರತ ಅಂದ್ರೆ ಭೂಪಟ ನೋಡ್ತೀವಿ ನಾವು, ನಕ್ಷೆ ನೋಡ್ತೀವಿ, ಅದೆಲ್ಲ ಭಾರತ. ಅದು ಭೂಗೋಳ ಅಷ್ಟೇ, ಅದು ಭೂಪಟ ಅಷ್ಟೇ, ಅದು ಭೂಮಿ ಆಕಾರ ಅಷ್ಟೇ. ನಿಜವಾದ ಭಾರತ ಇಲ್ಲಿದೆ. ಇಲ್ಲಿರುವಂತ ನಾನು ನೀವುಗಳೇ ಭಾರತ. ನಮ್ಮ ಶಿಖರವೇ. ಆಗ್ಲೇ ಅಣ್ಣವರು ಹೇಳಿದ್ರಲ್ಲ, ಬಸವಣ್ಣನವರು ಕೊಟ್ಟಂತ ಸಂದೇಶ, ಎನ್ನ ದೇಹವೇ ದೇಗುಲ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ. ಇದೇ ಶಾಸ್ತ್ರಗಳ ಮಾತು. ದೇಹ ದೇವಾಲಯ ಪ್ರೋಕ್ತ, ಶಿರ ಶಿಖರ ಮುಚ್ಚತಿ. ಇದನ್ನೇ ಹೇಳಿದ್ದು. ಇಡೀ ಭಾರತ ನೀನಾಗಿದ್ಯಪ್ಪ. ಭಾರತ ಎಂಬ ಇಡೀ ದೇಗುಲ ನಿನ್ನಲ್ಲಡಗಿದೆ. ನಿನ್ನ ಕಾಲುಗಳೇ ಕನ್ಯಾಕುಮಾರಿ, ನಿನ್ನ ದೇಹವೇ ಇಡೀ ಭಾರತದ ಆಕಾರ, ನಿನ್ನ ಶಿಖರವೇ ಜಮ್ಮು ಮತ್ತು ಕಾಶ್ಮೀರ. ಆ ಹಿಮಾಲಯ ಪರ್ವತ ಶ್ರೇಣಿಗಳು ನಿನ್ನ ತಲೆಯೊಳಗೆ ಜ್ಞಾನ ಸಾಗರದಂತೆ ಹರಿತಿದ್ದಾವೆ. ಅಲ್ಲಿಂದ ಹರಿದು ಬರುವಂತ ಜ್ಞಾನ ಗಂಗೆ ನಿನ್ನ ಮಸ್ತಕದಿಂದ ಇಡೀ ಜಗತ್ತನ್ನು ಬೆಳಗುವಂತೆ ಪ್ರಭವಿಸಲಿ ಅಂತ ವಿವೇಕಾನಂದರು ಕೊಟ್ಟ ಸಂದೇಶ. ನೀನು ಭಾರತ ಇದ್ದೀಯಾ, ನೀನು ಜಾಗೃತನಾದ್ರೆ ಭಾರತ ಜಾಗೃತವಾಗುತ್ತೆ. ನೀನು ಒಂದು ಮಾತನಾಡಿದ್ರೆ ಅದು ಭಾರತ ಮಾತಾಡ್ದಂಗೆ, ನೀನು ಉಸಿರಾಡಿದ್ರೆ ಅದು ಖುದ್ದು ಭಾರತವೇ ಉಸಿರಾಡ್ದಾಗೆ, ನೀನು ಒಂದು ಹೆಜ್ಜೆ ಇಟ್ಟರೆ ಇಡೀ ಭಾರತ ದೇಶವೇ ಒಂದು ಹೆಜ್ಜೆ ಇಟ್ಟ ಹಾಗೆ, ನೀನು ಕೆಲಸ ಮಾಡಿದ್ರೆ ಅದು ದೇಶವೇ ಕೆಲಸ ಮಾಡಿದ ಹಾಗೆ. ಆದ್ರಿಂದ ನಾನು ಮಾಡುವಂತ ಒಂದೊಂದು ಕೆಲಸ ದೇಶಕ್ಕೆ ಪೂರಕವಾಗಿರಬೇಕು. ನಾನೇ ದೇಶದ ಕೆಲಸ ಮಾಡ್ತಾ ಇದ್ದೇನೆ ಅನ್ನೋ ಭಾವನೆಯಲ್ಲಿ ಕೆಲಸ ಮಾಡಬೇಕು. ನಮ್ಮ ಕೈಯಿಂದ ಏನು ಕೆಲಸ ಆಗುತ್ತೆ? ನಿನ್ನಿಂದ ಮಾತಾಡಿ ದೇಶ ಜಾಗೃತಿ ಮಾಡ್ಲಿಕ್ಕಾಗತ್ತಾ? ಮಾತಾಡಿ ದೇಶ ಜಾಗೃತಿಯನ್ನ ಮಾಡಿ. ನಿಮ್ಮಿಂದ ಕೆಲಸ ಮಾಡಿ ಜಾಗೃತಿ ಮಾಡ್ಲಿಕ್ಕಾಗತ್ತಾ? ಶಿಕ್ಷಣ ಪಡೀರಿ, ನಿಮ್ಮ ಕೆಲಸಕ್ಕೆ ಹೋಗಿ ಆ ಕೆಲಸದ ಮೂಲಕ ದೇಶವನ್ನ ಜಾಗೃತಿಗೊಳಿಸಿ, ದೇಶವನ್ನ ಭದ್ರಗೊಳಿಸಿ, ದೇಶವನ್ನ ಉನ್ನತ ಮಟ್ಟಕ್ಕೆ ಕರೆದು ಹೋಗಿ. ಅಂಬೇಡ್ಕರ್ ಅವರು ಹೇಳ್ತಾರಲ್ಲ, ಶಿಕ್ಷಣ ಅನ್ನೋದು ಹುಲಿಯ ಹಾಲಿದ್ದಂತ, ಕುಡಿದವನು ಗರ್ಜಿಸಲೇಬೇಕು ಅಂತ. ಶಿಕ್ಷಣಕ್ಕಿರುವ ಸಾಮರ್ಥ್ಯ ಅಂತದ್ದು. ಆ ಶಿಕ್ಷಣ ನಿಮ್ಗೆ ಒದಗಿಸಿಕೊಟ್ಟಿದ್ದಾರೆ, ಉಪಯೋಗಿಸ್ಕೊಳ್ಳಿ ಅದನ್ನ. ದೇಶಕ್ಕೆ ಪೂರಕವಾಗಿ ಕೆಲಸ ಮಾಡಿದರ ಮೂಲಕ ನಿಮ್ಮಿಂದ ಬರೆದು ಜಾಗೃತಿ ಮಾಡ್ಲಿಕ್ಕಾಗತ್ತಾ? ದೇಶಭಕ್ತಿ ಗೀತೆ, ದೇಶದ ಇತಿಹಾಸವನ್ನ, ನೈಜ ಇತಿಹಾಸವನ್ನ ಬರೆದು ದೇಶ ಜಾಗೃತಿ ಮೂಡಿಸಿ.